ಕನೆಕ್ಟ್ ಕರ್ನಾಟಕ ತಂಡ ಇವತ್ತು ಕೋಲಾರ ಜಿಲ್ಲೆಯ ಕೆಜಿಎಫ್ ವಿಧಾನಸಭಾ ಕ್ಷೇತ್ರ ಕೆಜಿಎಫ್ನಲ್ಲಿ ಆಗಬೇಕಾಗಿರೋ ಅಭಿವೃದ್ಧಿ ಕಾರ್ಯಗಳೇನು, ಆಗಿರುವಂಥ ಅಭಿವೃದ್ಧಿ ಕಾರ್ಯಗಳೇನು? ಶಿ ಇಸ್ ದ ರೈಟ್ ಲೀಡರ್ ಫಾರ್ ದ ಕೆಜಿಎಫ್. ಎಲ್ಲ ಚೆನ್ನಾಗಿ ಮಾಡಿರ್ತಾರೆ ಸರ್. ಕೆಲಸ ಇಲ್ಲ, ಯಾವುದೋ ಒಂದು ಸಣ್ಣ ಕೆಲಸ ಸಿಗ್ಬೇಕಂದ್ರೆ ಅವರು ಬೆಂಗಳೂರು ಕಡೆ ಹೋಗಬೇಕು. ಕೊರೋನಾ ಟೈಮಲ್ಲಿ ನಾವು ಅವ್ರಿಗೆ ಒಂದು ಲೆಟ್ರ್ ಕೊಟ್ಟಿವಿ. ಅವ್ರು ಏನಂದ್ರು ಎಷ್ಟು ಜನ ಇದ್ದೀರಿ ಅಂತ ಹೇಳಿ ಒಂದು 125 ಜನ ಎಲ್ಲ ಏರಿಯಾದಲ್ಲಿ ಇದ್ದೀವಿ ಮೇಡಮ್ ಅಂದರೆ ಅವ್ರು 125 ಜನಕ್ಕೆ 130 ಟೋಕನ್ ಕೊಟ್ಟರು. ಶಿ ಇಸ್ ಅ 9 ಲೇಡಿ ಟು ದ ಕೆಜಿಎಫ್. ಇಂಡಸ್ಟ್ರಿಯಲ್ ಬರ್ತಿದೆ, ಯಾರಿಂದ ಬರ್ತಿದೆ? ನಮ್ಮ ಮೇಡಮಿಂದನೇ ಬರ್ತಿದೆ. ಕೆಲವ್ರಿಗೆ ಮಾಡಿಲ್ಲ, ಅವರು ಹೋಗಿದ್ದಾರೆ ಮನೆಗೆ, ಅದಕ್ಕೇನು ಮಾಡೋಕ್ಕಾಗಲ್ಲ. ಅದೇ ಚೆನ್ನಾಗಿ ಕೆಲಸ ಮಾಡ್ತಾರೆ, ಪಬ್ಲಿಕ್ಗೂ ಸಪೋರ್ಟ್ ಮಾಡ್ತಾರೆ ಮೇಡಮ್ಮು. ಶಾಸಕರು ಎಷ್ಟು ಕಷ್ಟಪಟ್ಟಾಗಿರ್ತಾರೆ, ಇಷ್ಟಪಟ್ಟು ಕೆಲಸ ಮಾಡೋಕ್ಕೆ ಸಾಧ್ಯನಾ? ಕೆಲಸ ಕೊಡಿ, ನಾವು ದುಡಿತೀವಿ. ಪ್ರತಿಯೊಂದು ಜನಪ್ರತಿನಿಧಿ ಈ 3 ವಿಚಾರಗಳ ಗಮನದಲ್ಲಿಟ್ಕೊಂಡು ಕೆಲಸ ಮಾಡಬೇಕಾಗುತ್ತೆ. ರೂಪಕಲಾ ಮುನಿಯಪ್ಪ ಅಥವಾ ರೂಪಕಲಾ ಶಶಿಧರ್ ಅನ್ನೋದಕ್ಕಿಂತ ರೂಪಕಲಾ ಅವರೇ ಈಗ ಅತಿ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿದ್ದಾರೆ. ರಾಜಕಾರಣಿಯ ಮಗಳು ಅಂತ ನೋಡ್ತಾರೆ, ಅದು ಮನಸ್ಸಿಗೆ ಬಹಳ ಕಷ್ಟ ಆಗುತ್ತೆ. ಅರ್ಹತೆ ನೋಡಲ್ಲ. ಅವಾಗ ಹೆಣ್ಮಗು ರಾಜಕಾರಣದಲ್ಲಿ ಬರ್ತಾರೆ ಅಂದ್ರೆ ಪ್ರಶ್ನೆ ಮಾಡ್ಕೋತಾರೆ. 1 ಎಕರೆ ಜಾಗ 1,70,00,000 ಆಗಿದ್ರೆ ನಾನು ಈ ಕನ್ಸನ್ನ ನನ್ಸ್ ಮಾಡಕ್ ಆಗ್ತಿರ್ಲಿಲ್ಲ. ಲಾ ಅಂಡ್ ಆರ್ಡರ್ ವಿಚಾರದಲ್ಲಿ ಸರಿಯಾಗಿ ಸಹಕರಿಸ್ತಿಲ್ಲ. ಕೋಪ ಬರುತ್ತೆ. ಕೆಲಸ ಮಾಡಬೇಕು, ಮಾಡಲೇಬೇಕು. ದಿನ ಏನು ನಿಮ್ಮ ಕನಸಿನ ಕೆಜಿಎಫ್ ಹೇಗೆ ಆಗ್ಬೇಕು ಅಂತ? ಮುಂದೆ ಭವಿಷ್ಯದಲ್ಲಿ ಬೇರೆ ಕಡೆಯಿಂದ ಒಂದು 20,000 ಕುಟುಂಬಗಳಿಗೆ, 50,000 ಕುಟುಂಬಗಳಿಗೆ, ಹೊರಗಡೆಯಿಂದ ಬರುವಂತವ್ರಿಗೆ ಉದ್ಯೋಗ ಕೊಡುವಂತ ನೆಲೆ ಕೆಜಿಎಫ್ ಆಗ್ಬೇಕು. ನಾನು ರಾಜಕೀಯವಾಗಿ ಎಷ್ಟು ದಿನ ಇರ್ತೀನೋ ಅದು ಬೇರೆ. ಬದುಕ್ಬೇಕು ನನ್ನ ರೈತ. ನನ್ನ ತಾಯಿ ಹೇಗೆ ನನಗೆ ಮುಖ್ಯನೋ ಅದೇ ರೀತಿ ಈ ಕ್ಷೇತ್ರ ನನಗೆ ತಾಯಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್. ನಮಸ್ಕಾರ ವೀಕ್ಷಕರೇ, ಕನೆಕ್ಟ್ ಕರ್ನಾಟಕದ MLR ರಿಪೋರ್ಟ್ ಕಾರ್ಡ್ಗೆ ಸ್ವಾಗತ. ಕನೆಕ್ಟ್ ಕರ್ನಾಟಕ ತಂಡ ಇವತ್ತು ಕೋಲಾರ ಜಿಲ್ಲೆಯ ಕೆಜಿಎಫ್ ವಿಧಾನಸಭಾ ಕ್ಷೇತ್ರ. ನಾವು ಈಗ ತಾನೇ ಬಂಗಾರಪೇಟೆಯಿಂದ ಸರ್ ಎಂ ವಿಶ್ವೇಶ್ವರಯ್ಯ ಮಹಾದ್ವಾರದ ಮೂಲಕ ಕೆಜಿಎಫ್ಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಅಲ್ಲಿಯ ಕಾಂಗ್ರೆಸ್ನ ಶಾಸಕಿ ರೂಪಕಲಾ ಅವರು 2ನೇ ಬಾರಿ 2018 ಮತ್ತು 2023 2 ಬಾರಿ ಆಯ್ಕೆಯಾಗಿದ್ದಾರೆ. ಕೆಜಿಎಫ್ನಲ್ಲಿ ಆಗಬೇಕಾಗಿರೋ ಅಭಿವೃದ್ಧಿ ಕಾರ್ಯಗಳೇನು, ಆಗಿರುವಂಥ ಅಭಿವೃದ್ಧಿ ಕಾರ್ಯಗಳೇನು, ನೆನೆಗುದಿಗೆ ಬಿದ್ದಿರುವಂತಹ ಒಂದಷ್ಟು ಕಾಮಗಾರಿಗಳೇನು, ಅಲ್ಲಿನ ಜನ ಶಾಸಕರ ಬಗ್ಗೆ ಏನು ಹೇಳ್ತಾರೆ, ಶಾಸಕರ ಕೆಲಸದ ಬಗ್ಗೆ ಏನು ಹೇಳ್ತಾರೆ, ಅಥವಾ ಶಾಸಕರಿಗೆ ಆಗಬೇಕಾಗಿರೋ ಕೆಲಸದ ಬಗ್ಗೆ ಯಾವೆಲ್ಲ ಬೇಡಿಕೆ ಇಡ್ತಾನೆ, ಶಾಸಕರನ್ನು ಕೂಡ ಮಾತಾಡ್ಸೋಣ. ಜೊತೆಗೆ ಕೋಲಾರ ಅಂದರೆ ಕೆಜಿಎಫ್ ಮತದಾರರನ್ನು ಕೂಡ ಮಾತಾಡ್ಸೋಣ. ಫಾಲೋ ಮಾಡ್ತಾ ಇರಿ ಕನೆಕ್ಟ್ ಕರ್ನಾಟಕ, ಇದು MLR ರಿಪೋರ್ಟ್ ಕಾರ್ಡ್. ಕೆಜಿಎಫ್ ಎಂದಾಕ್ಷಣ ನೆನಪಿಗೆ ಬರೋದೇ ರಾಕಿಂಗ್ ಸ್ಟಾರ್ ಯಶ್ ಅವರ ಸಿನಿಮಾ. ಆದರೆ ಅದಕ್ಕಿಂತಲೂ ಮೊದಲು ಕೋಲಾರದ ಚಿನ್ನದ ಗಣಿ. ಕೆಜಿಎಫ್ ಬೆಂಗಳೂರಿನಿಂದ ಸುಮಾರು 95 ಕಿಲೋಮೀಟರ್ ದೂರದಲ್ಲಿದೆ. ದಲಿತರು, ಕಾರ್ಮಿಕರು ಹೆಚ್ಚಾಗಿ ನೆಲೆಸಿರುವ ಊರಿದು. ಇಲ್ಲಿ ಬ್ರಿಟಿಷರ ಕಾಲದಲ್ಲಿ ಚಿನ್ನದ ಗಣಿಗಾರಿಕೆ ಪ್ರಾರಂಭವಾಗಿತ್ತು. ಇಂದಿಗೂ ಬ್ರಿಟಿಷ್ ಆಡಳಿತದ ಪಳೆಯುಳಿಕೆಗಳನ್ನು, ಕಟ್ಟಡಗಳನ್ನು ಇಲ್ಲಿ ನೋಡಬಹುದು. ಕಾರ್ಮಿಕ ಚಳವಳಿ ಪ್ರಥಮವಾಗಿ ಹುಟ್ಟಿಕೊಂಡಿದ್ದು ಇಲ್ಲೇ. ಚಿನ್ನದ ಗಣಿಗಳಲ್ಲಿ ದುಡಿಯುವ ಶ್ರಮಿಕರು, ಕಾರ್ಮಿಕರು ಒಗ್ಗೂಡಿ ಹೋರಾಟಗಳನ್ನು ರೂಪಿಸಿದ್ರು. ಅಷ್ಟೇ ಅಲ್ಲದೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಇಲ್ಲಿಗೆ ಬಂದು ಹೋಗಿದ್ದಾರೆ. ಮೈಸೂರು ಪ್ರಾಂತ್ಯಕ್ಕೆ ಒಳಪಟ್ಟಿದ್ದ ಕೆಜಿಎಫ್ನಲ್ಲಿ ಮೊದಲ ಚುನಾವಣೆ ನಡೆದಿದ್ದು 1952ರಲ್ಲಿ. ಮೊದಲ ಚುನಾವಣೆಯಲ್ಲಿ ಅಂಬೇಡ್ಕರ್ ಅವರು ಸ್ಥಾಪಿಸಿದ ಶೆಡ್ಯೂಲ್ಡ್ ಕ್ಯಾಸ್ಟ್ ಫೆಡರೇಷನ್ ಅಂದರೆ SCF ಪಕ್ಷದಿಂದ PM ಸ್ವಾಮಿದೊರೈ ಅವರು ಗೆದ್ದು ಶಾಸಕರಾಗಿದ್ದರು. ನಂತರದಲ್ಲಿ CPI, ಕಾಂಗ್ರೆಸ್, ಪಕ್ಷೇತರರು, ADMK, RPI, BJP, ಕಾಂಗ್ರೆಸ್ ಪಕ್ಷಗಳು ಆಡಳಿತ ನಡೆಸಿವೆ. ಈ ಕ್ಷೇತ್ರದಲ್ಲಿ ಇದುವರೆಗೂ ತಮಿಳು ಭಾಷಿಕರು ಹೆಚ್ಚು ಗೆಲುವು ದಾಖಲಿಸಿದ್ದಾರೆ. ಜಯಲಲಿತಾ ಪಕ್ಷವಾದ ADMK ಪ್ರಭಾವ ಇಲ್ಲಿ ಹೆಚ್ಚಾಗಿತ್ತು. ಆದರೆ ಮೊಟ್ಟ ಮೊದಲ ಬಾರಿಗೆ ಆ ಪರಂಪರೆಯನ್ನು ತುಂಡರಿಸಿದ್ದು ವೈ ಸಂಪಂಗಿ.
2008ರ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿ ತಮ್ಮ ವೈಯಕ್ತಿಕ ವರ್ಚಸ್ಸಿನಿಂದ ಸಂಪಂಗಿ ಇಲ್ಲಿ ಗೆಲುವು ಸಾಧಿಸಿದ್ರು. ನಂತರ 2013ರ ಚುನಾವಣೆ ಸಂದರ್ಭದಲ್ಲಿ ವಿಧಾನಸೌಧದಲ್ಲೇ ಲಂಚದ ಆರೋಪದಲ್ಲಿ ಲೋಕಾಯುಕ್ತಕ್ಕೆ ಸಿಕ್ಕಿಬಿದ್ರು. ನಂತರದಲ್ಲಿ ಅವರಿಗೆ ಪಕ್ಷ ಟಿಕೆಟ್ ನೀಡಲೇ ಇಲ್ಲ. 2013ರ ಚುನಾವಣೆಯಲ್ಲಿ ಸಂಪಂಗಿ ಅವರ ತಾಯಿ ರಾಮಕ್ಕ ಬಿಜೆಪಿಯಿಂದ ಗೆದ್ರು. 2018ರಲ್ಲಿ ನಡೆದ ಚುನಾವಣೆಯಲ್ಲಿ ಸಂಪಂಗಿ ತನ್ನ ಮಗಳು ಅಶ್ವಿನಿ ಸಂಪಂಗಿ ಅವರನ್ನ ಬಿಜೆಪಿ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಿದ್ರು. ಆದರೆ ಜನ ಬಿಜೆಪಿಯನ್ನ ಗೆಲ್ಲಿಸಲಿಲ್ಲ. 5 ದಶಕಗಳ ಬಳಿಕ ಮತ್ತೆ ಕೆಜಿಎಫ್ನಲ್ಲಿ ಕಾಂಗ್ರೆಸ್ ಗೆಲುವಿನ ನಗೆ ಬೀರಿತು. ಅದಕ್ಕೆ ಕಾರಣ ಕಾಂಗ್ರೆಸ್ ಹಿರಿಯ ನಾಯಕರಾದ KH ಮುನಿಯಪ್ಪ ಅವರ ಮಗಳು ರೂಪಕಲಾ ಶಶಿಧರ್. 2018ರ ಚುನಾವಣೆಯಲ್ಲಿ ರೂಪಕಲಾ ಶಶಿಧರ್ 40,000ಕ್ಕೂ ಅಧಿಕ ಮತಗಳಿಂದ ಭರ್ಜರಿ ಗೆಲುವು ಸಾಧಿಸಿದ್ರು. ಅವರ ದಿಟ್ಟ ಆಡಳಿತಕ್ಕೆ ಕೆಜಿಎಫ್ನ ಜನ ಮತ್ತೆ ಆಶೀರ್ವಾದ ಮಾಡಿದ್ದಾರೆ. 2023ರ ಚುನಾವಣೆಯಲ್ಲೂ ರೂಪಕಲಾ ಶಶಿಧರ್ 50,000ಕ್ಕೂ ಅಧಿಕ ಮತಗಳಿಂದ ಜಯ ಸಾಧಿಸಿದ್ದಾರೆ. ಕನೆಕ್ಟ್ ಕರ್ನಾಟಕ ಅರ್ಪಿಸುವ MLA ರಿಪೋರ್ಟ್ ಕಾರ್ಡ್ನಲ್ಲಿ ಕೋಲಾರದ ಶಾಸಕಿ ರೂಪಕಲಾ ಶಶಿಧರ್ ಅವರ ಸಂಕಲ್ಪವೇನು, ಹಾಗೆ ಕ್ಷೇತ್ರದ ಜನರ ನಿರೀಕ್ಷೆಗಳೇನು ಅನ್ನೋದನ್ನ ನೋಡೋಣ ಈ ಎಪಿಸೋಡ್ನಲ್ಲಿ. ನಮಸ್ಕಾರ ವೀಕ್ಷಕರೇ, ಕನೆಕ್ಟ್ ಕರ್ನಾಟಕ ಅರ್ಪಿಸುವ ಶಾಸಕರ ವರದಿ MLAಗಳ ರಿಪೋರ್ಟ್ ಕಾರ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ನಾವಿವತ್ತು KGF ಚಿನ್ನದ ಗಣಿ, ಚಿನ್ನದ ನಾಡಲ್ಲಿದ್ದೀವಿ. ಚಿನ್ನದ ನಾಡಿನ ಉಕ್ಕಿನ ಮಹಿಳೆ ಜೊತೆ ನಮ್ಮ ಕೆಲ ಕ್ಷಣಗಳು ನಮ್ಗೆ ಅವಕಾಶ ಮಾಡಿಕೊಟ್ರು ರೂಪಕಲಾ ಮೇಡಮ್. ಇಲ್ಲಿನ ಶಾಸಕರು, ಜನಪ್ರಿಯ ಶಾಸಕಿ, ಐರನ್ ಲೇಡಿ ಅಂತಾನೆ ಫೇಮಸ್ಸು. ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ನಿಜಕ್ಕೂ ಶಾಸಕರು ಎಷ್ಟು ಕಷ್ಟಪಟ್ಟಾಗಿರ್ತಾರೆ, ಇಷ್ಟಪಟ್ಟು ಕೆಲಸ ಮಾಡೋಕ್ಕೆ ಸಾಧ್ಯನಾ ಇವತ್ತಿನ ಪರಿಸ್ಥಿತಿಯಲ್ಲಿ? ಈ ಹಿಂದೆಗೂ ಇವತ್ತಿಗೂ ರಾಜಕೀಯ ಎಷ್ಟು ಬದಲಾಗಿದೆ ಕಳೆದ 1 ವರ್ಷದಲ್ಲಿ. ಯಾಕಂದ್ರೆ 2ನೇ ಬಾರಿಗೆ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಈ ಹೊಸ ಸರ್ಕಾರದಲ್ಲಿ ಅಥವಾ ಗ್ಯಾರಂಟಿ ಯೋಜನೆಗಳ ನಡುವೆ KGFನ ಅಭಿವೃದ್ಧಿಗೆ ಅವರ ಸಂಕಲ್ಪ ಏನು, ಅವ್ರನ್ನೇ ತಿಳ್ಕೊಳ್ಳೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀವಿ. ಸಣ್ಣ ಆಗ್ಬಿಟ್ಟಿದ್ದೀರಾ, ತುಂಬಾ ಜನರು ಓಡಾಡಿ 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 ಅನ್ಸುತ್ತೆ. ಎಲೆಕ್ಷನ್ ಬಿಫೋರ್ ಭೇಟಿ ಮಾಡಿದ್ದೆ. ಹೇಗಾಗ್ತಾ ಇದೆ ಈ ಬಾರಿ ಅಭಿವೃದ್ಧಿ ಕೆಲಸಗಳು? ಹೌದು, ಪ್ರತಿ ಕ್ಷೇತ್ರಕ್ಕೂ ಒಂದು ಅಭಿವೃದ್ಧಿ ಆಗ್ಬೇಕಂದ್ರೆ ಅಲ್ಲಿನ ಜನಪ್ರತಿನಿಧಿ ಸಂಕಲ್ಪ ಮಾಡ್ಬೇಕಾಗತ್ತೆ. ಸಂಕಲ್ಪ ಮಾಡೋವಾಗ ರೈತರನ್ನ ಗಮನದಲ್ಲಿಟ್ಕೊಂಡು, ಬಡವ್ರನ್ನ ಗಮನದಲ್ಲಿಟ್ಕೊಂಡು, ಕಾರ್ಮಿಕ ವರ್ಗದವ್ರನ್ನ ಗಮನದಲ್ಲಿಟ್ಕೊಂಡು ಆಲೋಚನೆ ಮಾಡಬೇಕಾಗತ್ತೆ. ವಿದ್ಯಾರ್ಥಿಗಳನ್ನ ಗಮನದಲ್ಲಿಟ್ಕೋಬೇಕಾಗತ್ತೆ. ವಿಶೇಷವಾಗಿ ಇವತ್ತಿನ ವಿದ್ಯಾರ್ಥಿಗಳು ಭವಿಷ್ಯದನ್ನ ಎಲ್ಲದನ್ನು ನೋಡಬೇಕು ಅಂತಂದಾಗ ವಿದ್ಯಾರ್ಥಿಗಳ ಕಷ್ಟ ಸುಖಗಳ ಬಗ್ಗೆ, ಅವ್ರ ವಾತಾವರಣ ಹೇಗಿದೆ, ಕಾಲೇಜ್ ಹೇಗಿದೆ, ಅವ್ರು ಎಲ್ಲಿ ಓದ್ತಾ ಇದ್ದಾರೆ, ಯಾವ ಜಾಗ ಪರಿಸರ ಹೇಗಿದೆ ಅಂತಂದಾಗ ವಿಶೇಷವಾಗಿ ವಿದ್ಯಾರ್ಥಿಗಳಿಗೂ ನಾನು ಹೆಚ್ಚಿನ ಕಾಳಜಿ ಕೊಡುವಂಥ ನನಗೆ ಕಳಕಳಿ ಇದೆ ಆ ವಿಚಾರದ ಬಗ್ಗೆ. ಆದಮೇಲೆ ಜನಪ್ರತಿನಿಧಿಗೆ ಬಹಳ ಜವಾಬ್ದಾರಿ ಇರುತ್ತೆ. ಯಾರೇ ಜನಪ್ರತಿನಿಧಿ ಆದಾಗ ರಾಜಕೀಯ ಅಂತ ಮುಗ್ದಿದ ತಕ್ಷಣ, ಚುನಾವಣೆ ಮುಗ್ದಿದ ತಕ್ಷಣ ಅವರಿಗೆ ಎಲ್ಲರ ಪರವಾಗಿ ಒಂದು ಕಳಕಳಿ ಇರಬೇಕು, ಜವಾಬ್ದಾರಿ ಕೂಡ ಇರಬೇಕು. ಅದ್ರ ಪರವಾಗಿ ನಿಂತು ಕೆಲಸ ಮಾಡಬೇಕಾಗತ್ತೆ. ಮಾತೃ ಸ್ವಭಾವಿ ಆಗ್ಬೇಕಾಗತ್ತೆ. ಪ್ರತಿಯೊಂದು ಜಾಗದಲ್ಲಿ ಎಲ್ಲ ಕಡೆನೂ ಕೂಡ ಯಾವುದೇ ಒಂದು ಕೆಲಸ ಪ್ರಯತ್ನ ಮಾಡೋವಾಗ ನಮಗೆ ಆ ಕೆಲಸ ಪ್ರಯತ್ನಕ್ಕೆ ಪ್ರತಿಫಲ ಸಿಗುತ್ತೆ ಅಂತ ಅನ್ಕೊಂಡು ನಾವು ಹೋಗ್ಬಾರ್ದು. ನಮ್ಮ ಜವಾಬ್ದಾರಿ ಆಗಬೇಕು. ನಾವು ಆ ಕೆಲಸಗಳನ್ನ ಇವ್ರ ಪರವಾಗಿ ಮಾಡ್ತಾ ಇದ್ದೀವಿ, ಕ್ಷೇತ್ರಕ್ಕೆ ಒಳ್ಳೇದಾಗ್ಲಿ ಅಂತ ಮಾಡ್ತಾ ಇದ್ದೀವಿ ಅನ್ನೋವಂಥ ಒಂದು ಕಳಕಳಿಯಿಂದಾನೇ ನಾವು ಮಾಡಬೇಕಾಗತ್ತೆ. ಯಾವುದೇ ಒಂದು ಕ್ಷೇತ್ರನ ಶಿಕ್ಷಣ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿದಾಗ, ಮತ್ತು ರೈತರ ಪ್ರತಿನಿತ್ಯ ಕಷ್ಟಗಳನ್ನು ದೂರ ಮಾಡುವಂಥ, ರೈತರ ಸಂಕಷ್ಟಗಳನ್ನು ದೂರ ಮಾಡುವಂಥದ್ದು, ಮತ್ತು ವಿದ್ಯಾವಂತರಿರ್ತಾರೆ, ಬಹಳ ಜನ ನಿರುದ್ಯೋಗಿಗಳಿರ್ತಾರೆ, ಅವರು ಒಡನಾಟದಲ್ಲಿ ಇದ್ಕೊಂಡು ಅವ್ರನ್ನ ಯಾವ ರೀತಿ ಸಂಕಷ್ಟದಿಂದ ಪಾರು ಮಾಡಬೇಕು, ಇವೆಲ್ಲ ಸೂಕ್ಷ್ಮ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ಮೊದಲು ಕ್ಷೇತ್ರಕ್ಕೆ ವಿದ್ಯೆ ವ್ಯವಸ್ಥೆ ಸರಿ ಹೋಗ್ಬೇಕು, ಕಾಲೇಜಸ್ ಸರಿ ಹೋಗ್ಬೇಕು, ಸ್ಕೂಲ್ಸು, ಕಾಲೇಜು, ಸರ್ಕಾರದ ಹಂತದಲ್ಲಿ ಸರ್ಕಾರದ ವ್ಯವಸ್ಥೆಯಲ್ಲಿ ನಡೆಯುವಂಥವು, ಅವೆಲ್ಲ ವ್ಯವಸ್ಥೆ ಸುಧಾರಣೆ ಆದಮೇಲೆ ಮತ್ತೆ ಅವ್ರಿಗೆ ನಾಳೆ ಬದುಕು ಯಾವ್ದು ಕಟ್ಕೊಡುತ್ತೆ? ಉದ್ಯೋಗ ಸೃಷ್ಟಿ ಆಗಬೇಕು, ಉದ್ಯೋಗದ ಕ್ರಾಂತಿ ಸೃಷ್ಟಿ ಆಗಬೇಕು. ಉದ್ಯೋಗ ಕ್ರಾಂತಿ ಸೃಷ್ಟಿ ಆಗ್ಬೇಕಂದ್ರೆ ಆ ಭಾಗದಲ್ಲಿ ಏನಿದೆ ಹುಡುಕ್ಬೇಕು. ಪ್ರತಿಯೊಂದು ಜನಪ್ರತಿನಿಧಿ ಈ 3 ವಿಚಾರಗಳ ಗಮನದಲ್ಲಿಟ್ಕೊಂಡು ಕೆಲಸ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ರಾಜಕಾರಣಿಯಾಗಿ ನಮ್ಮನ್ನು ನೋಡ್ಬೇಕು. ಫಸ್ಟು
ಇವೇ ನಮಗೆ ಬೇಸಿಕ್ ಡ್ಯೂಟೀಸ್ ಅನ್ಕೊಬೇಕು, ರೆಸ್ಪಾನ್ಸಿಬಿಲಿಟೀಸ್ ಅಂತ ನಾವು ಅನ್ಕೊಬೇಕಾಗತ್ತೆ. ನಿಜ, ಒಂದು ಮನೆ ಜವಾಬ್ದಾರಿಯಿಂದ ನಡಿಬೇಕಾದ್ರೆ ಆ ತಾಯಿ ಬಹಳ ಜವಾಬ್ದಾರಿ ಇರುತ್ತೆ. ದುಡಿಬೋದು, ಮನೆಯಲ್ಲಿ 4 ಜನ ದುಡಿಬೋದು, ಕೆಲಸ ಮಾಡ್ಬೋದು, ಆ ತಾಯಿನೂ ದುಡಿಬೋದು. ಆದರೆ ಆ ಮನೆ ಪ್ರತಿದಿನ ಆ ಮನೇನ ಕಾಪಾಡ್ಕೊಳ್ಳೋವಂಥದ್ದು, ಬೇಕು ಬೇಡ, ಒಳ್ಳೇದು ಕೆಟ್ಟದ್ದು ಅನ್ನೋವಂಥ ವಿಚಾರ ಬಂದಾಗ ಆ ತಾಯಿಗೆ ಇರುತ್ತೆ ಈ ಮನೆ ವಾತಾವರಣ ಹೇಗಿಡಬೇಕು ಅಂತ. ಒಂದು ಕ್ಷೇತ್ರದ ಅಭಿವೃದ್ಧಿ ಆಗ್ಬೇಕಂದ್ರೆ ಆ ಭಾಗದಲ್ಲಿ ಜನಪ್ರತಿನಿಧಿ ಆಗಿರುವಂಥ ಶಾಸಕರಾಗಿರ್ಬೋದು, ಅದ್ರ ಕೆಳ ಹಂತದಲ್ಲಿ ಆಗುವಂಥ ಜನಪ್ರತಿನಿಧಿಗಳದ್ದು ಭಾಳ ಜವಾಬ್ದಾರಿ ಇರುತ್ತೆ. ಕುಡಿಯೋ ನೀರಿನ ಸಮಸ್ಯೆ ಆದಿಯಾಗಿ, ರಸ್ತೆಗಳ ಆದಿಯಾಗಿ, ಯಾವ್ಯಾವ ಕ್ಷೇತ್ರಕ್ಕೆ ಯಾವ ರೀತಿ ನಾವು ಸೇವೆ ಮಾಡ್ಬೋದು ಅನ್ನೋವಂಥದ್ರಲ್ಲಿ ಕಲಿಯೋದೇ ಜಾಸ್ತಿ ಇರುತ್ತೆ. 5 ವರ್ಷದಲ್ಲಿ ಇದ್ದಂಥ ತಿಳುವಳಿಕೆಗೆ ಇವತ್ತಿಗೆ ನನ್ನಲ್ಲಿ ಸ್ವಲ್ಪ ಸುಧಾರಣೆ ಆಗಿರ್ಬೋದು. ಇನ್ನೂ ಎಲ್ಲಿ ನಾನು ಯಾವ ರೀತಿ ಕೆಲಸ ಮಾಡ್ಬೋದು ಅನ್ನೋವಂಥದ್ದನ್ನ ಇನ್ನೂ ಹೆಚ್ಚಿಗೆ ಕಲ್ತಿರ್ಬೋದು ನಾನು. ಇಲ್ಲ, ನೀವು ತುಂಬಾ ಕಲ್ತಿದ್ದೀರಾ. ನಾನು ಮುಖ್ಯವಾಗಿ ಒಂದು ಅಬ್ಸರ್ವ್ ಮಾಡಿದ್ದು, ಬೆಮೆಲ್ ಹೆಚ್ಚು ಕಡಿಮೆ 977 ಅಥವಾ 73 ಎಕರೆ ಖಾಲಿ ಬಿದ್ದಿದೆ. ನೀವು ಶಾಸಕರಾಗ್ತಿದ್ದಂಗೆ ಸೆಷನ್ ಅಲ್ಲಿ ತೆಗೆದಂತ ಅತಿ ದೊಡ್ಡ ಕೂಗು ಅದು. ಯಾಕೆಂದ್ರೆ KGF ನಿಂದ ಪ್ರತಿದಿನ 12ರಿಂದ 15 ಸಾವಿರ ಜನ ಬೆಂಗಳೂರಿಗೆ ಉದ್ಯೋಗ ಅರಸಿ ಅಪ್ ಅಂಡ್ ಡೌನ್ ಮಾಡ್ತಾರೆ. KGF ಅಂದ್ರೆ ಬೆಮೆಲ್ ಅದನ್ನ ಬಾಕಿ ಉಳಿಸ್ಕೊಳ್ತು 2,000 ಎಕರೆ 1,000 ಎಕರೆನ ಆಲ್ಮೋಸ್ಟ್. ಅದನ್ನ ಗಮನಕ್ಕೆ ತಂದ್ರಿ. ಅಂದ್ರೆ ನಾನ್ ತಿಳ್ಕೊಂಡಿರೋ ಮಟ್ಟಕ್ಕೆ 2018ರಲ್ಲಿ ನೀವು ಶಾಸಕಿ ಆದ್ರಿ, ಆದ್ರೆ 2010ರಿಂದಲೇ KGF ನ ನಾಡಿ ಮಿಡಿತ ಅರ್ಥಕೊಳ್ಳೋ ಪ್ರಯತ್ನ ಮಾಡಿದ್ರಿ. ಬಹಳ ಜನ ಕಾರ್ಮಿಕರಿದ್ದಾರೆ, ರೈತ ಕಾರ್ಮಿಕರಿದ್ದಾರೆ. ಬೆಳಗ್ಗೆ ಇದ್ರೆ 15ರಿಂದ 20 ಸಾವಿರ ಜನ 4 ಗಂಟೆಗೆ ಎದ್ದು ತನ್ನ ಕುಟುಂಬಗಳನ್ನ ಕಾಪಾಡ್ಕೋಬೇಕು ಅಂತ ಅಂದ್ಬಿಟ್ಟು. ಇದಕ್ಕೆ ಮುಂಚೆ ನಮ್ಗೆ ಇಲ್ಲಿ ಉದ್ಯೋಗ ಇತ್ತು, ಪಬ್ಲಿಕ್ ಸೆಕ್ಟರ್ಸ್ ಇತ್ತು. ಹೌದು, ಪಬ್ಲಿಕ್ ಸೆಕ್ಟರ್ಸ್ ಇರುವಂತ ಜಾಗದಲ್ಲಿ ಪರ್ಯಾಯವಾಗಿ ಬಹಳ ಉದ್ಯೋಗ ಸೃಷ್ಟಿ ಆಗುತ್ತೆ. ಬಹಳ ಉದ್ಯೋಗ ಯಾವಾಗ ಪಬ್ಲಿಕ್ ಸೆಕ್ಟರ್ಸ್ ಹಂತವಾಗಿ ಕೊಲ್ಯಾಪ್ಸ್ ಆಗತ್ತೆ, ಅಡ್ಮಿನಿಸ್ಟ್ರೇಷನಲ್ ಲ್ಯಾಪ್ಸಸ್ ಇಂದಾನೋ ಏನಾದ್ರೂ ಕಾರಣ ಇರ್ಬೋದು, ಸಿಕ್ ಇಂಡಸ್ಟ್ರಿ ಅಂತಾನೋ ಒಂದ್ ಪಬ್ಲಿಕ್ ಸೆಕ್ಟರ್ ನೆಲಕ್ಕೆ ಕುಸಿಯುತ್ತೆ. ಬಹಳ ಜನ ಕುಟುಂಬಗಳು ಬೀದಿಗೆ ಬರ್ತಾರೆ. ಮತ್ತೆ ಚೇತರಿಸ್ಕೋಬೇಕಂದ್ರೆ ಸರ್ಕಾರ ಗಮನ ಹರಿಸದೇ ಇದ್ದಾಗ 25 ವರ್ಷಗಳ ಕಾಲ 2001ನಲ್ಲಿ 2001ನೇ ಇಸ್ವಿಯಲ್ಲಿ ಒಂದು ಸಿಕ್ ಇಂಡಸ್ಟ್ರಿ ಮೈನ್ಸ್, ಒಂದು ಸಿಕ್ ಇಂಡಸ್ಟ್ರಿ, ಇಲ್ಲಿ ಗೋಲ್ಡ್ ಇಲ್ಲ, ಇಲ್ಲಿ ಗೋಲ್ಡ್ ನ ಎಕ್ಸ್ಟ್ರಾಕ್ಟ್ ಮಾಡಕ್ ಆಗಲ್ಲ, ಎಕ್ಸ್ಟ್ರಾಕ್ಟ್ ಮಾಡಿದ್ರು ಕೂಡ ಅದು ಲಾಭದಾಯಕವಾಗಿಲ್ಲ, ಇಷ್ಟು ಜನ ಕಾರ್ಮಿಕರನ್ನ ಪೋಷಣೆ ಮಾಡುವಂತ ಲಾಭದಲ್ಲಿ ಇದು ಇಲ್ಲ, ಒಂದ್ ಪಬ್ಲಿಕ್ ಸೆಕ್ಟರ್ ಇಲ್ಲ ಅಂತಂದಾಗ ಭಾರತ್ ಗೋಲ್ಡ್ ಮೈನ್ಸ್ ನ ಮುಚ್ತಾರೆ. ಮುಚ್ಚಿದಾಗ ಎಷ್ಟು ಕುಟುಂಬಗಳಿರ್ತಾರೆ ಅದನ್ನ ಅವಲಂಬಿತರಾಗಿರೋರು ಬೀದಿ ಪಾಲಾಗ್ತಾರೆ. ಮತ್ತ ಆ ಕುಟುಂಬಗಳು ಬೆಳಗ್ಗೆ ಇದ್ರೆ ಅವ್ರು ಓದಿದರೋ ಇಲ್ವೋ, ಮೈನ್ಸ್ ಅಲ್ಲಿ ಕೆಲಸ ಮಾಡಿದವರು ಆ ಮಕ್ಕಳು ಆ ಕುಟುಂಬನ ಪೋಷಣೆ ಮಾಡ್ಬೇಕಂದ್ರೆ ಈ ಕಳೆದ 25 ವರ್ಷಗಳಲ್ಲಿ ನರಕ ಅನುಭವಿಸಿರ್ತಾರೆ. ಇಲ್ಲಿನ ಜನ ತಮ್ಮ ಪ್ರಾಣನ ಒತ್ತೆ ಇಟ್ಟು ಪ್ರಾಣನ ತ್ಯಾಗ ಮಾಡಿ ಕುಟುಂಬಗಳನ್ನ ಪೋಷಣೆ ಮಾಡ್ಬೇಕು ಅಂತ ಅದಕ್ಕೆ ಮುಂಚೆನೂ ಕೂಡ ಬಹಳ ಕಷ್ಟದ ಕೆಲಸ ಮಾಡಿದ್ದಾರೆ. ಭೂಮಿ ಆಳದಲ್ಲಿ, ಗಾಳಿನೇ ಇಲ್ದೇ ಇರುವಂತ ಜಾಗದಲ್ಲಿ, ಆಕ್ಸಿಜನ್ನೇ ಇಲ್ದೇ ಇರುವಂತ ಜಾಗದಲ್ಲಿ ತಮ್ಮ ಪ್ರಾಣನ ಒತ್ತೆ ಇಟ್ಟು ಕೆಲಸ ಮಾಡಿರುವಂತವ್ರು ತಿರ್ಗಾ ಅವ್ರ ಕುಟುಂಬಗಳನ್ನ ಪೋಷಣೆ ಮಾಡ್ಬೇಕು ಅಂದಾಗ ಸರ್ಕಾರ ನಿರೀಕ್ಷೆ ಮಾಡ್ತಾರೆ, ತಾಯಿ ಇದೆ, ಸರ್ಕಾರ ಇದೆ, ತಾಯಿ ತಂದೆ ಇದ್ದಾರೆ ಅಂತ. 25 ವರ್ಷಗಳ ಕಾಲ ಅವ್ರಿಗೆ ಪರ್ಯಾಯವಾಗಿ ಏನೂ ವ್ಯವಸ್ಥೆ ಆಗಲ್ಲ, ಒಂದು ಉದ್ಯೋಗ ಸಿಗಲ್ಲ, ಅವ್ರ ಕುಟುಂಬಗಳಿಗೊಂದು ನೆಲೆ ಜಾಗ, ಬದುಕೊಳ್ಳೋದಕ್ಕೆ ಒಂದು ಆಧಾರ ಏನೂ ಸಿಗಲ್ಲ. ಮತ್ತೆ ಬದುಕು ಕಟ್ಕೋತಾರೆ, ಡೈಲಿ ಟ್ರಾವೆಲರ್ಸ್ ಆಗ್ತಾರೆ. ಓದ್ಮೇಲೆ ಓದಿಲ್ದೇ ಇರೋದ್ರ ಮೇಲೆ ತಮ್ಮ ಸ್ವಂತ ಶಕ್ತಿ ಮೇಲೆ ಕುಟುಂಬಗಳನ್ನ ಪೋಷಣೆ ಮಾಡ್ತಾರೆ. ಅದಕ್ಕೆ ನಂಗೆ ಆ ಸ್ವಾಭಿಮಾನ, ಅವರಲ್ಲಿರೋ ಸ್ವಾಭಿಮಾನಕ್ಕೆ ಅವ್ರಿಗಿರೋ ಒಂಥರ ಛಲ ಧೈರ್ಯ ನನಗೆ ಬಹಳ ಪರಿವರ್ತನೆ ನನ್ನನ್ನು ಮಾಡ್ಕೋಬೇಕು ಅನ್ನಿಸ್ತು. ಯಾವ ಕುಟುಂಬಕ್ಕೆ ಪರ್ಯಾಯವಾಗಿರೋ ಬದುಕು ಇಲ್ಲ, ಕೆಲಸ ಕಳ್ಕೊಂಡ್ಮೇಲೆ ನೆಲ ಕಚ್ತಾರೆ, ಅದೇ ಅಂತವ್ರು ಮತ್ತೆ ಚೇತರಿಸ್ಕೊಂಡು ಬದುಕನ್ನ ಕಟ್ಕೋತಾರಲ್ವಾ, ಅವಾಗ ಅವ್ರನ್ನ ನೋಡಿದಾಗ ನಾವು ಬಹಳ ವಿಚಾರಗಳಲ್ಲಿ ಪರಿವರ್ತನೆ ಮಾಡ್ಕೋಬೇಕು. ಆ ಕುಟುಂಬಗಳು ಇವತ್ತು ಪೋಷಣೆ ಮಾಡ್ತಾ ಇದ್ದಾರೆ. ಏನ್ ಕೆಲ್ಸಕ್ಕೆ ಹೋಗ್ತಾರೋ, ಅವ್ರಿಗೆ ಸಂಬಳ ಸಾಕಾಗುತ್ತೋ ಇಲ್ವೋ, ಇಲ್ಲಿಂದ ದಿನ ಪ್ರಯಾಣ ಮಾಡ್ತಾರೆ ಅಂದ್ರೆ ಅವ್ರಿಗೆ ಬರ್ತಾ ಇರೋ ಸಂಬಳ ಬೇರೆ ಕಡೆ ಬಾಡಿಗೆ ಮನೆಯಲ್ಲಿ ಇದ್ದು ದುಡಿಯಕ್ ಆಗ್ತಾ ಇಲ್ಲ ಅಂತ ಅರ್ಥ ಅಲ್ವಾ? ಅಲ್ಲೇ ಪಕ್ಕದಲ್ಲಿ ಮನೆ ಮಾಡ್ಬೋದಲ್ಲ, ಆಗ್ತಾ ಇಲ್ಲ ಅಂದ್ರೆ ಅವ್ರಿಗೆ ಬರ್ತಾ ಇರೋ ಸಂಬಳ 15,000 20,000 ಒಳಗಡೆ ಇರೋದ್ರಿಂದ ಇಲ್ಲಿರುವಂತ ವ್ಯವಸ್ಥೆಯಲ್ಲೇ ಪ್ರಯಾಣ ಮಾಡೋದು ಕಲಿತಾರೆ. ಎಷ್ಟು ಗಂಟೆಗಳ ಕಾಲ? 5ರಿಂದ 6 ಗಂಟೆ ಕಾಲ. ಅದರಲ್ಲೂ ಕೆಲವರು ಈ ಸಲ ನಿಟ್ಟುಸಿರು ಬಿಡ್ತಿದ್ದಾರೆ, ಯಾಕಂದ್ರೆ ಉಚಿತ ಬಸ್. ಅದಕ್ಕೆ ಎಷ್ಟು ಖರ್ಚಾಗ್ತಿತ್ತು ಮೇಡಮ್ ಪ್ರತಿ ಬೇರೆ ಸರ್ಕಾರಗಳು? ಖಂಡಿತ ಒಂದು 3,000ದಿಂದ 5,000 ಅಷ್ಟು ಪ್ರತಿಯೊಂದು ಒಬ್ರು ಪ್ರಯಾಣ ಮಾಡುವಂತವ್ರಿಗೆ ಪಾಸ್ ಮಾಡಿಸಿದ್ರು, ಅಥವಾ ಖರ್ಚು 1,500 ಬೇಕೇ ಆಗಿತ್ತು. ಟ್ರೈನಲ್ಲಿ ಪ್ರಯಾಣ ಮಾಡಿದ್ರೆ ಸ್ವಲ್ಪ ಖರ್ಚು ಕಡಿಮೆ. ನಮ್ಮಲ್ಲಿ ಆಲ್ಮೋಸ್ಟ್ ಒಂದು 80 to 90% ಟ್ರೈನಲ್ಲಿ ಪ್ರಯಾಣ ಮಾಡ್ತಾರೆ, ಯಾಕಂದ್ರೆ ಬಸ್ ಫೇರ್ ಕಡಿಮೆ ಇರುತ್ತೆ ಅಥವಾ ಟ್ರೈನ್ ಫೇರ್ಸ್ ಕಡಿಮೆ ಇರುತ್ತೆ ಅಂತಂದ್ಬಿಟ್ಟು.
ಕಷ್ಟದ ದಿನಗಳನ್ನ ಎದುರಿಸಿದ್ದಾರೆ. ಎಲ್ಲ ಚಾಲೆಂಜಸ್ನು ಸ್ವಾಭಿಮಾನವಾಗಿ ತಗೊಂಡಿದ್ದಾರೆ. ಕುತ್ಕೊಳ್ಳಿಲ್ಲ, ನೆಲ ಕಚ್ಚಲಿಲ್ಲ. ಪರ್ಯಾಯವಾಗಿ ಬೇರೆ ಬದುಕುವವ್ರಿಗಿಲ್ಲ. ಈ ಕೆಲಸ ಬಿಟ್ರೆ ಬೇರೆ ಏನೋ ಇದೆ ಬಿಡು, ಆಸ್ತಿ ಇದೆ, ತಂದೆ ತಾಯಿ ಆಸ್ತಿ ಮಾಡಿದ್ದಾರೆ ಅಥವಾ ಜಮೀನಿದೆ, ಏನಿಲ್ಲ. ಕೆಲಸ ಮಾಡ್ಲೇಬೇಕು ದಿನ ಅಂತ ಅವರ ಜೀವನ ನೋಡಿದಾಗ ನಮ್ಗೆ ಮಾರ್ಗದರ್ಶನ ಆಗತ್ತೆ, ಪಾಠ ಆಗತ್ತೆ. ಆ ಕುಟುಂಬಗಳು ಕಷ್ಟದನ್ನ ಎದುರಿಸಿ ಮತ್ತೆ ಧೈರ್ಯವಾಗಿ ಎದೆಗುಂದದೆ ಧೈರ್ಯವಾಗಿ ಬದುಕಬೇಕು, ಬದುಕ್ತೀನಿ, ಕುಟುಂಬನ ಪೋಷಣೆ ಮಾಡ್ತೀನಿ ಅನ್ನೋ ಒಂದು ಧೈರ್ಯ ಇದೆಯಲ್ಲ, ಅದು ಪ್ರತಿಯೊಂದು ಮನುಷ್ಯನು ತಿದ್ದುತ್ತೆ. ನನ್ನನ್ನು ತಿದ್ದಿದೆ, ಅದು ಅನುಭವ ನನಗದು ತಿದ್ದಿದೆ. ಇಲ್ಲಿನ ಜನಾನೇ ನನ್ಗೆ ಸ್ಫೂರ್ತಿ. ಇಲ್ಲಿನ ಜನ, ಅವರ ಸ್ವಾಭಿಮಾನ, ಅವರ ಏನಂತೆ ಅವರಲ್ಲಿರುವಂತ ಒಂದು ಪಾಸಿಟಿವ್ ಎನರ್ಜಿ, ಬದುಕ್ತೀವಿ, ಕಷ್ಟಗಳನ್ನ ಎದುರಿಸಿ ಬದುಕ್ತೀವಿ ಅನ್ನೋ ಒಂದು ಪಾಸಿಟಿವ್ ಎನರ್ಜಿ ಅವರಲ್ಲಿದೆ. ಓದ್ತಾರೆ ಸ್ವಾಭಿಮಾನವಾಗಿ, ಯಾರನ್ನೂ ಕೈ ಚಾಚಲ್ಲ. ನಮ್ಮ ಮನೆ ನಡೆಯಲ್ಲ ಅಂತ ಕೈ ಚಾಚಲ್ಲ. ಕೆಲ್ಸ ಕೊಡಿ ಅಂತಾರೆ. ಈ ಮಣ್ಣಲ್ಲಿ ಹುಟ್ಟಿರೋ ಜನ ಕೆಲ್ಸ ಕೊಡಿ ಅಂತಾರೆ. ಯಾರ ಹತ್ರನು ಈ ತಿಂಗಳು ನನ್ ಮನೆ ನಡೆಯಲ್ಲ, ನೀವೇನಾದ್ರೂ ಕೊಟ್ರೇನೆ ನನ್ ಮನೇಲಿ ಮದ್ವೆ, ನೀವೇನಾದ್ರೂ ಕೊಟ್ರೆ ನಮ್ಮ ಹಾಸ್ಪಿಟ್ಲಿಗೆ ತೋರಿಸ್ತೀವಿ, ಆತರ ಅಲ್ಲ. ಕೆಲ್ಸ ಕೊಡಿ, ನಾವು ದುಡಿತೀವಿ ಅನ್ನೋ ಲಕ್ಷಣ ಇರೋವಂತ ಜನ. ಪ್ರೀತಿ, ನಂಗೆ ಅಭಿಮಾನ ಇದೆ, ಗೌರವ ಇದೆ, ಸೇವೆ ಮಾಡ್ಬೇಕು ಅನ್ಸುತ್ತೆ. ಏನ್ ಮಾಡಿದ್ರೆ ನಾನು ಸುಧಾರಿಸ್ತೀನಿ ಇವ್ರನ್ನ ಅನ್ಸುತ್ತೆ. ಸುಧಾರಣೆಗಳು ತರ್ಬೇಕು ಅಂತಂದಾಗ ನನ್ನ ತಾಯಿನೂ ಒಂದ್ ಸಂಸ್ಕಾರ ಕೊಟ್ಟಿದ್ದಾರೆ. ತಾಯಿ ಅಂದ್ರೆ ಎಲ್ಲರಿಗೂ ಒಂದು ಅಭಿಮಾನ, ಪ್ರೀತಿ ಇದೆ. ಆ ತಾಯಿ ಋಣ ಹೇಗ್ ತೀರಿಸ್ತೀವೋ ಮಣ್ಣಿನ ಋಣ ತೀರಿಸ್ಬೇಕು ಅಂತ. ನನ್ನ ಕರ್ಮ ಭೂಮಿ ಇದು. ನನ್ನ ತಾಯಿ ಹೇಗೆ ನನ್ಗೆ ಮುಖ್ಯನೋ ಅದೇ ರೀತಿ ಈ ಕ್ಷೇತ್ರ ನನ್ಗೆ ತಾಯಿ ತರ. ಹೌದು, ಆ ತಾಯಿ ಋಣ ತೀರಿಸ್ಬೇಕು ಅನ್ಸುತ್ತೆ ನನ್ಗೆ. ನಿಜ. ಆ ನಿಟ್ಟಿನಲ್ಲಿ ಸಾಕ್ತಾ ಇದ್ದೀರಾ, ನಿಮ್ಗೆ ಯಶಸ್ಸು ಸಿಗ್ಲಿ. ತುಂಬಾ ಚೆನ್ನಾಗಿ ನೆನಪಿದೆ, 1967 ಆದ್ಮೇಲೆ ನಾವೆಲ್ಲ ತಿಳ್ಕೊಂಡಂಗೆ KGF ಇತಿಹಾಸ, ಕಾಂಗ್ರೆಸ್ ಗೆಲ್ಲಕ್ಕೆ 51 ವರ್ಷ ಬೇಕಾಯ್ತು. 55 ವರ್ಷ ಬೇಕಾಯ್ತು. 2013 ನಿಮ್ ಟಿಕೆಟ್ ವಿಚಾರ ಗುಲಾಂ ನಬಿ ಆಜಾದ್, ಆಸ್ಕರ್ ಫರ್ನಾಂಡಿಸ್ ಎಲ್ಲಾ ಕಡೆ ಕೂಡ ಚರ್ಚೆ ಆಗಿ ಬಂತು. ಆದ್ರೆ ಮುನಿಯಪ್ಪ ಅವ್ರ ಮಗಳು, ಆರಂಭಿಕ ದಿನಗಳಲ್ಲಿ ಯಾರು ಟೀಕೆ ಮಾಡ್ತಿದ್ರು, ಕುಟುಂಬ ರಾಜಕಾರಣ ಮತ್ತೊಬ್ರು ಅನ್ನುವಂತ ಲೆಕ್ಕಾಚಾರಗಳ ನಡುವೆ ರೂಪಕಲಾ ಮುನಿಯಪ್ಪ ಅಥವಾ ರೂಪಕಲಾ ಶಶಿಧರ್ ಅನ್ನೋದಕ್ಕಿಂತ ರೂಪಕಲಾ ಅವರೇ ಈಗ ಅತಿ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿದ್ದಾರೆ. ಅದನ್ನ ಇಡೀ ರಾಜ್ಯ ವಿಟ್ನೆಸ್ ಮಾಡ್ತಾ ಇದೆ. ನೀವು ಅಭಿವೃದ್ಧಿ ಕೆಲಸ ಆಗಿರ್ಬೋದು, ಯಾಕಂದ್ರೆ ಒಂದಷ್ಟು ನಾವು ಬೆಂಗಳೂರಲ್ಲಿ ಕೂತ್ರು ಇಡೀ ರಾಜ್ಯನ ಅಬ್ಸರ್ವ್ ಮಾಡುವಾಗ, ಯಾವ್ದೋ ಉದ್ಘಾಟನೆ ಇದ್ದಾಗ ನೀವೇ ಬಸ್ ಓಡಿಸ್ತೀರಾ, ನೀವೇ ಟ್ರ್ಯಾಕ್ಟರ್ ಓಡಿಸ್ತೀರಾ, ಬೈಕ್ ರ್ಯಾಲಿ ಅಂದ್ರೆ ನೀವೇ ಎಲ್ಲರಿಗಿನ್ ಮುಂದೆ ನಿಂತಿರ್ತೀರಾ. ಪುರುಷ ಪ್ರಧಾನ ಸಮಾಜದಲ್ಲಿ ಕೂಡ ಈಗ ನಾವು ಮಹಿಳಾ ಮೀಸಲಾತಿ ಅತಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈಗ ಇಷ್ಟೊಂದು ಧೈರ್ಯ, ಆತ್ಮಸ್ಥೈರ್ಯ ಹೇಗೆ ಇವೆಲ್ಲ ಸಾಧ್ಯ ಆಯ್ತು ಮೇಡಮ್? ರಾಜಕೀಯ ಅಂತ ಬಂದಾಗ ಬಹಳ ಹೆಣ್ಮಕ್ಳಿಗೆ ರಾಜಕೀಯ ಅಂದಾಗ ರಾಜಕೀಯನ ಹೆಣ್ಮಗುನ ನೋಡೋ ದಾರಿ, ಹೆಣ್ಮಗು ಆ ರಾಜಕಾರಣ ಮಾಡುತ್ತೆ ಅನ್ನೋಂತಾಗ ನಂಬಿಕೆ ಬರಲ್ಲ. ಯಾವುದೇ ಪಕ್ಷಕ್ಕೆ ಬಹಳ ಯೋಚನೆ ಮಾಡ್ತಾರೆ, ಬಹಳ ಸತಿ ಯೋಚನೆ ಮಾಡ್ತಾರೆ. ಹೆಣ್ಮಗುಗೆ ಕ್ಲಿಯರ್ ಮಾಡ್ಬೇಕಂದ್ರೆ ಗಂಡ್ ಮಕ್ಳಿಗೆ ಆಯ್ತು ಅಂತ ಓಕೆ ಅಂತಾರೆ, ಅಥವಾ ಗಂಡ್ ಮಕ್ಳಿಗೆ ಅವಕಾಶ ಮಾಡ್ಕೊಡ್ತಾರೆ. ಹೆಣ್ಮಗು ರಾಜಕಾರಣದಲ್ಲಿ ಬರ್ತಾರೆ ಅಂದ್ರೆ ಪ್ರಶ್ನೆ ಮಾಡ್ಕೋತಾರೆ. ಯಾವುದೇ ಪಕ್ಷದಲ್ಲಾಗಿರ್ಬೋದು, ನಮ್ ಪಕ್ಷ ಅಂತ ನಾನು ಹೇಳ್ತಾ ಇಲ್ಲ, ಯಾವುದೇ ಪಕ್ಷದಲ್ಲಿ ಒಂದ್ ಹೆಣ್ಮಗು ರಾಜಕಾರಣದಲ್ಲಿ ಗುರ್ತಿಸ್ಕೋತಾರೆ ಅಂದ್ರೆ ಜನ ಒಪ್ಕೋತಾರ, ಜನ ಅವಕಾಶ ಕೊಡ್ತಾರ, ಗೆಲ್ತಾರ, ಗೆಲುವೇ ನಮಗ್ ಮಾನದಂಡ ಆಗತ್ತೆ, ಗೆಲ್ತಾರ ಅಂತವೆಲ್ಲ ವಿಶ್ಲೇಷಣೆಗಳು ಬರುತ್ತೆ, ಚರ್ಚೆ ಆಗುತ್ತೆ. ಯಾವಾಗ್ಲೂ ನೀವು ನೋಡಿ, ಕೆಲವೊಂದು ಕುಟುಂಬಗಳಲ್ಲಿ ತಂದೆ ಡಾಕ್ಟರ್ ಆಗಿದ್ದಾಗ ಮಕ್ಕಳು ಡಾಕ್ಟರ್ ಆದ್ರೆ ಅವತ್ತು ಯಾರು ಅದನ್ನ ಅಷ್ಟು ಚರ್ಚೆ ಮಾಡಲ್ಲ. ಒಂದ್ ಡಾಕ್ಟರ್ ಹತ್ರ ಹೋಗ್ತಾ ಇರ್ತಾರೆ, ನೆಕ್ಸ್ಟ್ ಅವ್ರ ಮಕ್ಕಳು ಅದೇ ವೃತ್ತಿ ಮಾಡ್ತಾ ಇದ್ರೆ ಅದನ್ನ ಚರ್ಚೆ ಮಾಡಲ್ಲ, ಹೋಗ್ತಾ ಇರ್ತಾರೆ. ಅದೇ ತರ ಲಾಯರ್ ಆಗಿರ್ತಾರೆ, ಒಳ್ಳೆ ಲಾಯರು ಜಡ್ಜು ಆಗಿರ್ತಾರೆ, ಮತ್ತೆ ಅವ್ರ ಮಕ್ಕಳು ಲಾಯರ್ ಆದ್ರೆ ಅದನ್ನ ಯಾರು ಚರ್ಚೆ ಮಾಡಲ್ಲ, ಮಾಧ್ಯಮದಲ್ಲೂ ಚರ್ಚೆ ಮಾಡಲ್ಲ. ಅದೇ ತರ ಒಂದ್ ಪ್ರೊಫೆಷನಲ್ಸ್, ಲೆಕ್ಚರರ್ಸ್ ಇರ್ಬೋದು, ಪ್ರೊಫೆಸರ್ಸ್ ಇರ್ಬೋದು, ಟೀಚಿಂಗ್ ಫೀಲ್ಡ್ ಅಲ್ಲಿ ಇರೋರು ಇರ್ಬೋದು, ನಾನ್ ಟೀಚಿಂಗ್ ಫೀಲ್ಡ್ ಅಲ್ಲಿ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಸೈಂಟಿಸ್ಟ್ ಇರ್ಬೋದು, ಮೀಡಿಯಾನೇ ತಗೊಳ್ಳಿ, ಹೌದು, ಮಾಧ್ಯಮನೇ ತಗೊಳ್ಳಿ. ಆ ಪ್ರೊಫೆಷನ್ಸ್ ನ ಯಾರಾದ್ರೂ ಇಷ್ಟಪಟ್ಟು ಮಾಡಿದಾಗ ಅದು ಕಷ್ಟ ಆಗಲ್ಲ, ಚರ್ಚೆ ಆಗಲ್ಲ. ಒಂದು ರಾಜಕೀಯಕ್ಕೆ ಬಂದಾಗ ಖಂಡಿತ ಆ ರಾಜಕೀಯದಲ್ಲಿ ಅವ್ರು ಪ್ರಾಮಾಣಿಕವಾಗಿ ಅದನ್ನ ಅಂದ್ರೆ ಅವರು ಸೇವೆ ಮಾಡೋದಕ್ಕೆ ಅವ್ರನ್ನ ಡೆಡಿಕೇಟ್ ಮಾಡ್ಬೇಕು. ರಾಜಕಾರಣ ಅಂತಂದ್ರೆ ಕುಟುಂಬ ರಾಜಕಾರಣ ಅಂದ್ರೆ ತಂದೆಯವ್ರಿದ್ದಾರೆ ನಾವಿರ್ಲೇಬೇಕು, ತಾತ ಇದ್ದಾರೆ ನಾವಿರ್ಬೇಕು ಅಂತಲ್ಲ. ಅದಕ್ಕೆ ಜಸ್ಟಿಸ್ ಕೊಡ್ಬೇಕು, ಅದಕ್ಕೆ ಪ್ರಾಮಾಣಿಕವಾಗಿ ಅವ್ರನ್ನ ಡೆಡಿಕೇಟ್ ಮಾಡ್ಬೇಕು ಸಂಪೂರ್ಣವಾಗಿ. ಅವಾಗ ಅವ್ರು ಅರ್ಹರಾಗ್ತಾರೆ, ಜನಾನು ಒಪ್ಕೋಬೇಕು. ನಮ್ಮ ಮನ್ಸಿಗೆ ಬಂದ್ಬಿಟ್ರೇನೆ ಆಗಲ್ಲ, ಜನ ಕೂಡ ನಮ್ಮನ್ನ ಭಾವಿಸ್ಬೇಕು.
ಜನ ಕೂಡ ಬೇಕು ಅನ್ಬೇಕು, ಅವಾಗ ಮಾತ್ರ ರಾಜಕಾರಣ ಆಗುತ್ತೆ. ನಿಜ ಮಾತ್ರ. ಅವಾಗ ಮಾತ್ರನೇ ನಾವು ಸರ್ವೈವ್ ಆಗಕ್ಕಾಗತ್ತೆ, ಸಸ್ಟೈನ್ ಆಗಕ್ಕಾಗತ್ತೆ. ಹೌದು. KGF MLA ಆಗ್ಬೇಕಂದ್ರೆ ಎಷ್ಟು ಭಾಷೆ ಕಲ್ತಿರ್ಬೇಕು ಮೇಡಮ್? ನಾನು ಬೆಳಗ್ಗೆಯಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಎಷ್ಟು ಕೂಲಾಗಿ ಕೂತ್ಕೊಂಡು ತಮಿಳಿನಲ್ಲಿ, ತೆಲುಗಿನ, ಅಂದ್ರೆ ಗಡಿ ಭಾಗ ಆ ರೀತಿ ಇದೆ. ಈ ಕಡೆ ಕೃಷ್ಣಗಿರಿ ಇದೆ, ಕೊಪ್ಪಂ ಇದೆ, ಆಂಧ್ರ ಭಾಗ ಇದೆ. ಕುಪ್ಪಂ 10 ಕಿಲೋಮೀಟರ್ ಇಲ್ಲ, ಬಿಕೋಟ, ರಾಜ್ಪೇಟ್ ರೋಡು. ನಾನು ನನ್ನ ಕೆಲವೊಂದು ಹಳ್ಳಿಗಳಿಗೆ, ನನ್ನ ಕ್ಷೇತ್ರದ ಗಡಿ ದಾಟಬೇಕಂದ್ರೆ ಒಂದು 7-8 ಹಳ್ಳಿ, 10 ಹಳ್ಳಿ ಮೇಲೇನೆ ನನ್ನ ಕರ್ನಾಟಕ ಬಿಟ್ಟು ಆಂಧ್ರಗೆ ಹೋಗಿ ಆ ಹಳ್ಳಿಗಳು, ಕರ್ನಾಟಕದ ಹಳ್ಳಿಗೆ ಹೋಗ್ಬೇಕು, ಆಂಧ್ರಗೆ ಹೋಗಿ. ಮತ್ತೆ ಇದೆಲ್ಲ ಯಾವ ತರ ಅಂದ್ರೆ, ಹಿಂದೆ ಆಂಧ್ರ ಇಂದ, ತಮಿಳ್ನಾಡಿಂದ ಮೈನ್ಸ್ ಒಳಗಡೆ ಕೆಲಸ ಮಾಡೋದಕ್ಕೆ ಬಂದಿದ್ದಾರೆ. ಒಂದು 150 ವರ್ಷಗಳ ಇತಿಹಾಸ ಆ ಕುಟುಂಬಗಳು ವಲಸೆ ಬಂದಿದ್ದಾರೆ. ಹೆಂಗೆ ಬಳ್ಳಾರಿಯವರು, ಬೀದರ್ ಅವರು ಈ ಕಡೆ ಬಂದು ಕೆಲಸ ಮಾಡ್ಕೊಂಡು ಹೋಗ್ತಾರೆ, ಗುಳೆ ಹೋಗ್ತಾರೆ ಅಂತ ಹೇಳ್ತಾರೆ. ಆ ರೀತಿ ಆಗ ಆ ಕುಟುಂಬಗಳು ಬಂದಾಗ ಇಲ್ಲಿ ಕೆಲಸ ಸಿಕ್ಕಿರುತ್ತೆ. ಆ ಕುಟುಂಬಗಳಿಗೆ ಒಂದ್ 2-3 ಜನರೇಷನ್ ಕೆಲಸ ಮಾಡ್ಕೊಂಡ್ ಬಂದಿರ್ತಾರೆ. ಇವಾಗ ಅವ್ರು ಇದು ಸ್ಥಳೀಯರು, ಭಾಷೆ ಮಾತ್ರ ವಿಭಿನ್ನವಾಗಿರುತ್ತೆ. ಆದ್ರೆ ಸ್ಥಳೀಯರು ಅಂದಾಗ ಯಾರು, ಅವರ 3 ತಲೆಮಾರು ಪೂರ್ವಜರು ಬಂದು ಇಲ್ಲಿ ನೆಲೆಸಿದ್ಮೇಲೆ ಅವರು ಸ್ಥಳೀಯರಾಗ್ತಾರೆ. ಹಾಗಾಗಿ ಅದೊಂದು ಭಾಷೆ ಬಗ್ಗೆ ಏನೇ ಅಭಿಮಾನ ಇದ್ರು ಈ ಜಾಗದಲ್ಲಿ, ನಮ್ಮ ಜಾಗದಲ್ಲಿ, KGF ಕ್ಷೇತ್ರದಲ್ಲಿ ಯಾವಾಗಲೂ ಕೂಡ ಅಭಿಮಾನದಿಂದ ಎಲ್ಲರೂ ಒಟ್ಟಿಗೆ ಬದುಕುವಂತ ಒಂದು ಸಂಸ್ಕಾರನ ಬೆಳೆಸ್ಕೊಂಡಿದ್ದಾರೆ. ಅದ್ರ ಬಗ್ಗೆ ವಿಶೇಷವಾಗಿ ನನಗೆ ಗೌರವ ಕೂಡ ಇದೆ. ತಮಿಳ್ ಅಂದ್ರೆ ಬಹಳ ಅದು ಒಂದು ತಮಿಳಲ್ಲಿ ಮಾತಾಡ್ತಾರೆ. ಅದಾದ್ಮೇಲೆ ತೆಲುಗು ಮಾತಾಡೋರು ಇದ್ದಾರೆ. ರೈತರು ಈ ಭಾಗದಲ್ಲಿ ಏನೇ ಒಂದು ಒಡನಾಟ ಬೇಕು ಅಂದ್ರು ಅದೊಂದು ಅವ್ರಿಗೆ ಆಡ್ ಭಾಷೆ, ಒಂದು ಅಭಿಮಾನ ಪ್ರೀತಿಯಿಂದ, ಯಾಕಂದ್ರೆ ಆ ಕಡೆ ಹತ್ರ ಆಂಧ್ರ ಇರೋದ್ರಿಂದ ಕಲ್ತಿದ್ದಾರೆ. ಆಮೇಲೆ ಕನ್ನಡ ಭಾಷೆ, ಮಾತೃ ಭಾಷೆ, ಆ ಸಂಸ್ಕೃತಿನ ಹೇಗ್ ಬೆಳೆಸ್ಬೇಕು, ಕಾಪಾಡ್ಕೋಬೇಕು ಅನ್ನುವಂತ ಗುಣಗಳು ಇಟ್ಕೊಂಡು ಖಂಡಿತ ಈ ಭಾಷೆನೂ ಕೂಡ ಅವರಿಗೆ ಅರ್ಥ ಆಗಿಸೋದಕ್ಕೋ ಏನೋ ವಿಚಾರ ತಿಳಿಸೋದಕ್ಕೋ ಅವ್ರ ಭಾಷೆಯಲ್ಲಿ ಹೇಳುವಂತದ್ದು ಸಂಸ್ಕಾರ ಇದೆ. ಕ್ಷೇತ್ರಗಳಿದೆ, ಈ ಕಡೆ ಚಾಮರಾಜನಗರ ಕಡೆ ಹೋದ್ರು ಕೂಡ ತಮಿಳು ಬರುತ್ತೆ. ಏನು ಮಾಡಕ್ಕಲ್ಲ, ಯಾಕಂದ್ರೆ ಗಡಿ ಭಾಗಗಳು ಅಲ್ಲ, ಯಾಕಂದ್ರೆ ಇಲ್ಲಿ ಮಲ್ಟಿ ಲ್ಯಾಂಗ್ವೇಜ್ ಅನಿವಾರ್ಯ. ಜನರ ಮನಸ್ಸಿಗೆ ತಲುಪಬೇಕಂದ್ರೆ ಎಲ್ಲವೂ ಗೊತ್ತಿರಬೇಕು ಅನ್ನೋದು ಮುಖ್ಯ. ಬಹಳ ಕಷ್ಟಗಳಿಗೆ ಸಿಲುಕಿರುವಂತ ಕುಟುಂಬಗಳು, ಎಲ್ಲೂ ಅವರಿಗೆ ವಿದ್ಯಾಭ್ಯಾಸ ಇಲ್ಲದೆ ಇರುವಂತವ್ರು, ಹಾಗೆ ಇರುವಂತವ್ರಿಗೆ ಯಾವ್ದಾದ್ರು ವಿಚಾರಗಳನ್ನ ತಿಳಿಸ್ಬೇಕು ಅಂದಾಗ ತಿಳ್ಕೊಂಡಿದ್ರೆ, ಇಷ್ಟು ಭಾಷೆಗಳನ್ನ ತಿಳ್ಕೊಂಡಿದ್ರೆ ಒಳ್ಳೇದು ಅಂತ. ಇಲ್ಲ, ಖಂಡಿತ ನಿಜ ಬೇಕು. ಮತ್ತೊಂದ್ ಕಡೆ ಲಾ ಅಂಡ್ ಆರ್ಡರ್ ವಿಚಾರದಲ್ಲಿ ತುಂಬಾನೇ ಕನ್ಸರ್ನ್. ನಾವು ಕೂಡ ಆರಂಭದಲ್ಲಿ ನೋಡಿದ್ವಿ, ಕಳೆದ ಒಂದು ವರ್ಷ ಸರಿಯಾಗಿ ಸಹಕರಿಸ್ತಿಲ್ಲ. ಅಂದ್ರೆ ಪ್ರತಿ ಕ್ಷೇತ್ರದಲ್ಲಿ ಕೂಡ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ಬೇಕು ಅಂತ ನೀವು ಗಮನದಲ್ಲಿ ಇಟ್ಕೊಂಡು, ಯಾಕಂದ್ರೆ ಜನ ಆ ಜವಾಬ್ದಾರಿ ನಿಮಗೆ ಕೊಟ್ಟಿರ್ತಾರೆ. ಈಗ ಹೇಗಾಗ್ತಿದೆ ಮೇಡಮ್ ಎಲ್ಲ? ಲಾ ಅಂಡ್ ಆರ್ಡರ್ ಅಂತ ಅಂದಾಗ ನಮ್ಗಿದು ಗಡಿ ಭಾಗದಲ್ಲಿದ್ದಾಗ ಆ ಉದ್ದೇಶಗಳು ಅರ್ಥ ಮಾಡ್ಕೊಂಡು ಬರ್ಬೇಕಾಗತ್ತೆ ಅಧಿಕಾರಿ. ಇಲ್ಲಿ ಯಾರೇ ಅಧಿಕಾರಿಗಳು ಬಂದಾಗ ನಮ್ಗೆ ಜಾಸ್ತಿ ಬಡವರು ಯಾವ್ದೋ ಒಂದು ಸಮಸ್ಯೆಯಿಂದ ಅಲ್ಲಿಗೆ ಬಂದಾಗ ಕಳಕಳಿಯಿಂದ ಆ ಸಮಸ್ಯೆಗಳ ಬಗ್ಗೆ ನೋಡ್ಬೇಕು. ಫಸ್ಟ್ ಕೇಸ್ಗೆ ಫಿಟ್ ಇದೆಯಾ ಈ ಕೇಸು ಅಲ್ವಾ? ಸಣ್ಣ ಪುಟ್ಟ ವಿಚಾರಗಳು ಬಂದಿರುತ್ತೆ, ಕೋಪ ಬಂದಾಗ, ಆವೇಶ ಬಂದಾಗ ಅದು ಕೇಸ್ವರೆಗೂ ಬರ್ಬೇಕಾ, ಮತ್ತ ಅವ್ರ ಕೋರ್ಟ್ ಓಡಾಡೇ ಇತ್ಯರ್ಥ ಮಾಡ್ಕೋಬೇಕಾ, ಯಾವ ಹಂತದಲ್ಲಿ ಇದನ್ನ ತಿಳಿ ಮಾಡ್ಬೇಕು ಅನ್ನೋಂಥ ಕನ್ಸರ್ನ್ ಇರೋ ಅಧಿಕಾರಿಗಳು ಬಂದ್ಬಿಟ್ರೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಬರಲ್ಲ. ಬರೋ ಅಷ್ಟರಲ್ಲಿ ಅವ್ರಿಗೊಂದು ಕೇಸ್ ಹಾಕ್ಸೋದು, ಇನ್ನೊಬ್ರದೊಂದು ಕೇಸ್ ಹಾಕೋದು, ಇಬ್ರು ನಾಳೆ ಇಲ್ಲಿ ಬೇಲ್ ಸಿಗಲ್ಲ ಅಂದ್ಬಿಟ್ಟು ಕೋರ್ಟ್ಗೆ, ಹೈಕೋರ್ಟ್ಗೆ ಓಡಾಡುವಂತ ಪರಿಸ್ಥಿತಿ ಬಂದಾಗ ಅವಾಗ ಆ ಕ್ಷೇತ್ರದ ಲಾ ಅಂಡ್ ಆರ್ಡರ್ ಮುಗೀತ್ ಕತೆ. ಆ ಕುಟುಂಬನೂ ದ್ವೇಷದಿಂದ ಹೈಕೋರ್ಟ್ಗೆ ಹೋಗ್ಬೇಕು, ಅಥವಾ ಇಲ್ಲಿರುವಂತ ಕೋರ್ಟ್ಗೆ ಬರ್ಬೇಕು, ಇಲ್ಲ ಜಿಲ್ಲಾ ಹಂತದಲ್ಲಿರೋ ಕೋರ್ಟ್ಗೆ ಬರ್ಬೇಕು. ಅದು ನ್ಯಾಯ ಬೇಕು. ಬಟ್ ಆವೇಶಕ್ಕೆ, ಕೋಪಕ್ಕೆ ಮನ್ಸನ್ನ, ಬುದ್ಧಿನ ಕೊಟ್ಟಾಗ ತಿಳಿ ಹೇಳ್ಬೇಕಾಗತ್ತೆ ಅಧಿಕಾರಿಗಳು. ಬಂದಿದ್ದೀರಲ್ಲ, ಇದೇ ಗಲಾಟೆ ಅಲ್ಲ, ಇನ್ನೊಂದ್ಸತಿ ಯೋಚನೆ ಮಾಡಿ, ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ಬೇಕು. ನನ್ ಕನ್ಸರ್ನ್ ಕೂಡ ಅದೇ. ದುಡ್ಡಿರೋರು, ದ್ವೇಷ ಸಾಧಿಸೋರು ಹೋಗೇ ಹೋಗ್ತಾರೆ. ನಾವ್ ಎಷ್ಟೇ ಸಮಾಧಾನವಾಗಿದ್ರು ಅವ್ರು ಅರ್ಥ ಆಗಲ್ಲ. ಯಾವತ್ತೋ ಒಂದಿನ ಅವ್ರಿಗೆ ಅದು ಅರ್ಥ ಆಗೋದು. ಅರ್ಥ ಆಗೋಷ್ಟರಲ್ಲಿ ಎಷ್ಟೋ ದಿನಗಳು ಕಳೆದಿರುತ್ತೆ, ವರ್ಷಗಳು ಕಳೆದಿರುತ್ತೆ. ಬಟ್ ಬಡವರು, ನಮ್ಗೆ ಆ ಒಂದ್ ಸಂದರ್ಭ ಬಂದಾಗ ಜನಸಾಮಾನ್ಯರ ಬಗ್ಗೆ ನನ್ ಕನ್ಸರ್ನ್ ಇಷ್ಟೇ. ಕೋಪ ಬರುತ್ತೆ, ಯಾವ್ದೇ ಒಂದು ಊರಲ್ಲಿ ಜಗಳ ಗಲಾಟೆ ಆಗೇ ಆಗತ್ತೆ. ಅದನ್ನ ಮೊದಲನೇ ಹಂತದಲ್ಲಿ ಪ್ರಿಲಿಮಿನರಿ ಸ್ಟೇಜ್ ಅಂತೀವಲ್ಲ, ಅವಾಗ ಕೂರ್ಸಿ ತಪ್ಪುಗಳನ್ನ ಸರಿ ಮಾಡೋ ತಾಯಿ ಕರ್ತವ್ಯ. ಅದನ್ನ ನಾವು ಅಷ್ಟು ಕನ್ಸರ್ನ್ ಇಂದ ಗಮನ ಹರಿಸ್ತೀವಿ. ಕೇಸ್ ಯಾವ್ದೇ ಒಂದು ಆಗಕ್ ಮುಂಚೆ ಅದು ಒಂದು ಕನ್ಸರ್ನ್ ನನಗಿದೆ, ಕಳಕಳಿ ಇದೆ. ಸುರಕ್ಷತೆ ಬಗ್ಗೆ ಜಾಸ್ತಿ ಕನ್ಸರ್ನ್ ಇದೆ. ಸುರಕ್ಷತೆ ಬಗ್ಗೆ
ಒಂದು ಊರು ಅಂದಾಗ, ಒಂದು ಕ್ಷೇತ್ರ ಅಂದಾಗ ಇದ್ದೇ ಇರುತ್ತೆ. ನಿಜ. ಯಾವುದೇ ವಿಚಾರವಾಗಿ ಬಂದಾಗ ಸಿವಿಲ್ ಮ್ಯಾಟರ್ಸ್ ಬರ್ಬೋದು, ನಿಜ, ಬೇರೆ ಬೇರೆ ಪರ್ಸನಲ್ ವಿಚಾರ ಬರ್ಬೋದು, ಯಾವುದೇ ವೈಯಕ್ತಿಕ ವಿಚಾರ ಆಗಿರ್ಲಿ, ಜಮೀನ್ ವ್ಯಾಜ್ಯ ಇರ್ಲಿ, ಸಣ್ಣ ಪುಟ್ಟ ಕಾರ್ಯಕ್ರಮಗಳಲ್ಲಿ ಗಲಾಟೆ ಆಗಿರ್ಲಿ, ಅಂತವನ್ನ ಆ ಹಂತದಲ್ಲಿ ಹೇಗ್ ಮಾಡ್ಬೇಕು ಅನ್ನೋಂಥದ್ರಲ್ಲಿ ಅವ್ರು ಬರಕ್ ಮುಂಚೆನೋ ಬರ್ತೀವಿ ಅಂದಾಗ ಇದ್ರ ಬಗ್ಗೆ ನನ್ ಕನ್ಸರ್ನ್ ಇದ್ದೇ ಬರ್ಬೇಕು ಅಂತ ಹೇಳಿರ್ತೀನಿ. ಖಂಡಿತ ಆ ಕನ್ಸರ್ನ್ ಇರ್ಬೇಕು ಅಂತ. ಹೌದು. ಜನ ಗೆಲ್ಲಿಸ್ತಾರೆ, ಹೊತ್ಕೊಂಡು ಮೆರೆಸ್ತಾರೆ, ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ತೀರಿಸ್ಬಿಡ್ತಾರೆ. ಸಾಕಷ್ಟು ಜನ ನೋಡಿದೀವಿ ನಾವು. ಕರ್ನಾಟಕದ ಇತಿಹಾಸ ಅಂತಲ್ಲ, ಅಥವಾ ಇದ್ದಿದ್ದೆ, ಗೆದ್ಬಿಟ್ಟು ಹೋಗಿ ಸಿಂಗಾಪುರದಲ್ಲಿ ಕೂತ್ಕೊಳ್ಳೋದು, ಗೆದ್ಬಿಟ್ಟು ಹೋಗಿ ಬೆಂಗಳೂರಲ್ಲಿ ಫ್ಲಾಟಲ್ಲಿ ಸೆಟ್ಲ್ ಆಗೋದು. ಇಂಥ ಜನಪ್ರತಿನಿಧಿಗಳ ಮಧ್ಯೆ ಇವತ್ತು ಭಾನುವಾರ, ಇವತ್ತು ಕೂಡ ಬೆಳಗ್ಗೆಯಿಂದ ಜನಸಂಪರ್ಕ ಸತತವಾಗಿ 2010ರಿಂದ ಇಲ್ಲಿವರೆಗೂ ಕ್ಷೇತ್ರದಲ್ಲಿ ಒಡನಾಟ. ಅದೇ ಕಾರಣಕ್ಕೆ ಮರು ಆಯ್ಕೆ. ಹೇಗಿವೆಲ್ಲ ಸಾಧ್ಯ? ಗೊತ್ತಿಲ್ಲ. ರಾಜಕಾರಣಿ ಹಾಕ್ತೀನಿ ಅನ್ನೋಂಥ ನಂಬಿಕೆಯಿಂದ ಬರ್ಲಿಲ್ಲ. ಜನಸೇವೆನ ಖಂಡಿತ ನಾನು ಇಷ್ಟಪಟ್ಟಿದ್ದೀನಿ. ಚುನಾವಣೆವರೆಗೂ ರಾಜಕಾರಣಿ ಆಗಿರ್ತೀನಿ. ಚುನಾವಣೆ ಆದ್ಮೇಲೆ ಒಂದು ತಾಯಿ ಮಾತೃಸ್ವರೂಪಿಯಾಗಿ ನಿಂತ್ಕೋತೀನಿ. ಎಲ್ಲ ಕ್ಷೇತ್ರಗಳಲ್ಲೂ ಅಭಿವೃದ್ಧಿ ಮಾಡಬೇಕು ಅನ್ಕೊಂತೀನಿ. ಒಂದು ಕ್ಷೇತ್ರ ಅಂದ್ರೆ ಮಾದರಿಯಾಗಿ ನೋಡೋಕೆ ಇಷ್ಟಪಡ್ತೀನಿ. ಶಿಕ್ಷಣ ಕ್ಷೇತ್ರದಲ್ಲಾಗಿರ್ಬೋದು, ಯಾವುದೇ ಕ್ಷೇತ್ರ ಆಗಿರ್ಬೋದು, ಯಾವ ರೀತಿ ನಾನು ಅದನ್ನ ಅಂತ ರೂಪುರೇಷೆಗಳನ್ನ ಹಾಕೋತೀನಿ. ಎಲ್ಲ ಕ್ಷೇತ್ರಗಳಲ್ಲೂ ಅಭಿವೃದ್ಧಿ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಅನ್ನೋದಕ್ಕೆ ಸಂಕಲ್ಪ ಮಾಡ್ತೀನಿ. ಅದರ ಹಿಂದೆ ನಾನು ಬೀಳ್ತೀನಿ. ಜನ ಅದನ್ನು ನನ್ನಲ್ಲಿ ಇಷ್ಟಪಡ್ತಾರೆ, ಆ ಗುಣನ ಇಷ್ಟಪಡ್ತಾರೆ. ವೈಯಕ್ತಿಕವಾಗಿ ಕೆಲವೊಂದು ಸಂದರ್ಭದಲ್ಲಿ ರಾಜಕಾರಣಿಗಳು ಅವ್ರ ಟೈಮ್ ಕೊಡೋಕ್ಕಾಗಲ್ಲ. ನಮ್ಮನ್ನ ಗೆಲ್ಸಿರೋ ಅಂಥವ್ರು, ನಮ್ಮನ್ನ ನಂಬ್ಕೊಂಡಿರೋ ಅಂಥವ್ರು, ಕ್ಷೇತ್ರದಲ್ಲಿ ಏನೋ ಒಂದು ಸಮಸ್ಯೆ ಬರುತ್ತೆ, ಅಂತ ಸಮಸ್ಯೆಗೆ ಆ ಕ್ಷಣಕ್ಕೆ ನಾವು ಸ್ಪಂದಿಸ್ಬೇಕಾಗುತ್ತೆ. ಅದಾದ್ಮೇಲೆ ಜಾಸ್ತಿ ಸಮಯ ಅವ್ರಿಗೆ ಕಷ್ಟ ಸುಖ ಇರೋಂಥ ಸಂದರ್ಭದಲ್ಲಿ ಸಿಗ್ತಾರೆ ಶಾಸಕರು. 2 ದಿನಕ್ಕೆ 3 ದಿನಕ್ಕೆ ಒಂದ್ಸತಿ ನಮ್ಗೆ ಕೈಗೆ ಸಿಗ್ತಾರೆ. ನಾವು ಅವ್ರನ್ನ ಹುಡ್ಕೊಂಡು ಹೋಗುವಂತ ಪರಿಸ್ಥಿತಿ ಇಲ್ಲ ಅನ್ನುವಂಥ ವಾತಾವರಣ ಯಾರು ಇಟ್ಟಿದ್ರು ಕೂಡ ಅದು ಯಾವತ್ತಿಗೂ ಒಳ್ಳೇದು. ಚುನಾವಣೆ ಸಂದರ್ಭಕ್ಕಿಂತ ಪ್ರತಿಯೊಂದು ಸಂದರ್ಭದಲ್ಲಿ ಜನರ ಜೊತೆ ನಮ್ಗೆ ಆ ಒಡನಾಟ, ಈ ಕೆಲಸಗಳ ಮಧ್ಯದಲ್ಲಿ ಒಡನಾಟ ತುಂಬಾ ಮುಖ್ಯ. ಅವ್ರಿಗೆ ಸಮಯ ಕೊಡ್ಬೇಕಾಗತ್ತೆ. ನಾವು ಅವ್ರಿಗೆ ಸಿಗದೆ ನಾವು ದೂರ ಉಳಿಯಕ್ ಆಗೋದೇ ಇಲ್ಲ. ನಾನು ಆ ಕೆಲಸ ತಂದಿದ್ದೀನಿ, ಗ್ರಾಂಟ್ ತಂದಿದ್ದೀನಿ, ರೋಡ್ಸ್ ತಂದಿದ್ದೀನಿ, ಕುಡಿಯೋ ನೀರು ಹಾಕಿದ್ದೀನಿ, ಲೈಟ್ಸ್ ಹಾಕಿದ್ದೀನಿ, ಇನ್ನೇನು ಕ್ಷೇತ್ರಕ್ಕೆ ಇಂಡಸ್ಟ್ರೀಸ್ ಟೌನ್ಶಿಪ್ ಮಾಡಿದ್ದೀನಿ, APMC ಮಾರ್ಕೆಟ್ ಮಾಡಿದ್ದೀನಿ. ಅದಲ್ಲ, ಜನ ಅವ್ರ ಭಾವನೆಗಳನ್ನ ಹಂಚ್ಕೋಬೇಕಾಗತ್ತೆ, ಕಷ್ಟ ಸುಖ ಹೇಳ್ಕೋಬೇಕಾಗತ್ತೆ. ಮನೆ ಬಾಗಿಲಿಗೆ ಬಂದಾಗ ಹಾಸ್ಪಿಟ್ಲ್ ಇರ್ಬೋದು, ಏನೋ ಒಂದು ಸಮಸ್ಯೆಯಿಂದ ಬರೋ ಅಂಥವ್ರಿಗೆ ನಾವು ಮುಖ ತೋರಿಸ್ಬೇಕಾಗತ್ತೆ. ಅವ್ರ ಕಷ್ಟ ಸುಖನ ಕೇಳೋ ಅಂತ ತಾಳ್ಮೆ ನಾವು ಬೆಳೆಸ್ಕೋಬೇಕಾಗತ್ತೆ. 2 ದಿನ 3 ದಿನಕ್ಕೆ ಒಂದ್ಸತಿ ಆದ್ರೂ ಅವ್ರಿಗೆ ಅಂತ ಒಂದು ಸಮಯ ಕೊಟ್ಬಿಡ್ಬೇಕಾಗತ್ತೆ. ಅದು ಒಂದು ಆರೋಗ್ಯಕರ ವಾತಾವರಣ ಅಂತ ನನ್ಗನ್ಸುತ್ತೆ. ಸಾಮಾನ್ಯವಾಗಿ ಜನ ಏನ್ ಅನ್ಕೋತಾರಂದ್ರೆ, ಶಾಸಕರು, ರಾಜಕೀಯ ಸಚಿವರು ಏನ್ ಬಿಡಪ್ಪ, ಅವ್ರಿಗೆ 5 ವರ್ಷಕ್ಕೊಂದ್ಸಲ ಬರ್ತಾರೆ, ಕೊನೆ 3 ದಿನದಲ್ಲಿ ಆಟ ಆಡ್ತಾರೆ ಅಂತ. ಆದ್ರೆ ಅಂದ್ಕೊಂಡಷ್ಟು ಸುಲಭ ಇರಲ್ಲ ನಿಜಕ್ಕೂ ಈ ಬಾರಿ. ಯಾಕಂದ್ರೆ ಈಗ 1 ವರ್ಷ 2 ತಿಂಗಳು ಆಯ್ತಾ ಬಂತು ಆಲ್ಮೋಸ್ಟ್. ಅದ್ರ 4 ತಿಂಗಳು ಕೋಡ್ ಆಫ್ ಕಂಡಕ್ಟ್ ಇತ್ತು ಲೋಕಸಭೆ ಚುನಾವಣೆ. ಅಲ್ಲಿ ಏನೋ ಅಭಿವೃದ್ಧಿ ಕಾರ್ಯಗಳಾಗಿರಲ್ಲ. ಈ ಸಲ ನಿಜಕ್ಕೂ ನೀವು ತಗೊಳ್ತಿರುವಂತ ಯೋಜನೆಗಳಾಗಿರ್ಬೋದು, ಅಥವಾ ಏನು ನಿಮ್ಮ ಕನಸಿನ KGF ಹೇಗೆ ಆಗ್ಬೇಕು ಅಂತ ನಿಮ್ ಮತದಾರರಿಗೆ ತಿಳಿಸೋದಾದ್ರೆ? ನನ್ನ ಕನಸಿನ KGF ಮೊದಲನೇದಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನ ನೋಡಕ್ ಇಷ್ಟಪಡ್ತೀನಿ. ಎಲ್ಲಿ ಗೌರ್ಮೆಂಟ್ ಕಾಲೇಜಸ್ ಇದೆ ಅಲ್ಲಿ BBA ಮಾಡ್ಲಿಕ್ಕೆ ಮಕ್ಕಳು ಹೊರಗಡೆ 1 ಲಕ್ಷ ಕಟ್ತಾರೆ. ಬಡ ಮಕ್ಕಳು ಅದನ್ನ ಕಟ್ಲಿಕ್ಕೆ ಆಗಲ್ಲ. ಆ ಕೋರ್ಸ್ ತಂದಿದ್ದೀನಿ ನಾನು. FGC ಅಂದ್ರೆ ಡಿಗ್ರಿ ಕಾಲೇಜ್ಗೆ ನಾನು ಅಧ್ಯಕ್ಷೆ ಇರ್ತೀನಿ. ಯಾವುದೇ ಗೌರ್ಮೆಂಟ್ ಕಾಲೇಜ್ ಒಂದು ತಾಲೂಕಲ್ಲಿರುವಂತ ಪ್ರತಿ ಗೌರ್ಮೆಂಟ್ ಕಾಲೇಜಲ್ಲೂ ನಾವು ಅಧ್ಯಕ್ಷರಿರ್ತಾರೆ, ಶಾಸಕರೇ ಅಧ್ಯಕ್ಷರಿರ್ತಾರೆ. ಅಲ್ಲಿಗೆ ಯಾವ್ಯಾವ ಕೋರ್ಸ್ ತರಬೇಕು, ಬಡವ್ರ ಮಕ್ಕಳು ಬಂದಾಗ ಅಲ್ಲಿ ಫೀಸ್ ಎಷ್ಟಿರುತ್ತೆ ಅಂತಂದ್ರೆ 5,000ರಲ್ಲಿ ಆ ಮಗು ಗ್ರಾಜುಯೇಟ್ ಆಗ್ತಾರೆ, 5,000ದಲ್ಲಿ. ಸೊ ಅದಕ್ಕೆ ಏನೆಲ್ಲ ತರ್ಬೋದು. ನಮ್ಗೆ ನ್ಯಾಕ್ ಅಲ್ಲಿ B ಗ್ರೇಡ್ ಸಿಕ್ತು. PM ಉಷಾ ಗ್ರಾಂಟ್ ತಂದಿದ್ದೀನಿ 10 ಕೋಟಿ. 2 ಇದೆ ನನ್ನಲ್ಲಿ. ಬಂಗಾರ ತಿರುಪತಿಯಲ್ಲೊಂದು ಡಿಗ್ರಿ ಕಾಲೇಜ್ ಇದೆ, ಇಲ್ಲಿ ಡಿಗ್ರಿ ಕಾಲೇಜ್ ಇದೆ, KGF ಅಲ್ಲೊಂದು ಡಿಗ್ರಿ ಕಾಲೇಜ್ ಇದೆ. ಇವೆರಡೂ ಕೂಡ ನಾವು ಪ್ರತಿ ಹಂತದಲ್ಲೂ, ನಾನು ಹಿಂದೆ ಶಾಸಕಳಾದಾಗೂ ಈಗೂ ಕೂಡ ನನ್ನ ಫಸ್ಟ್ ಕನ್ಸರ್ನ್. ಯಾಕಂದ್ರೆ ಇವತ್ತಿನ ವಿದ್ಯಾರ್ಥಿಗಳಿಗೆ
ಪೂರಕವಾಗಿರೋ ಆರೋಗ್ಯಕರವಾಗಿರೋ ವಾತಾವರಣ ಕೊಡಬೇಕು ಅಂತ. ಅದಾದ್ಮೇಲೆ ವಿದ್ಯಾರ್ಥಿಗಳು ಓದಾದ್ಮೇಲೆ ಏನಾಗಬೇಕು ಅಂತಂದಾಗ ಬೆಮ್ಮೆಲಿಂದ ವಾಪಸ್ ತಗೊಂಡ್ವಿ 973 acres. ಆದ್ರೆ ಅದರಿಂದ ಉಪಯೋಗ ಯಾವಾಗ ಆಯ್ತು ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾದಾಗ ನಮ್ಮ ಸರ್ಕಾರದಲ್ಲಿ ನಾವು ಆ KDBಗೆ ಆ ಜಾಗನ ಹಸ್ತಾಂತರ ಮಾಡಿದಾಗ ಅವ್ರು 23 ಕೋಟಿ ಸರ್ಕಾರಕ್ಕೆ ಅಂದ್ರೆ ರೆವಿನ್ಯೂ ಇಲಾಖೆಗೆ ಆ ದುಡ್ಡು ಅಂದ್ರೆ 1 ಎಕರೆ ಜಾಗನ 6 lakhs ಅಷ್ಟು ವ್ಯಾಲ್ಯೂಯೇಷನ್ ಮಾಡಿ ಫಸ್ಟ್ ಹಂತದಲ್ಲಿ 1 ಎಕರೆ 60 ಲಕ್ಷ 70 ಲಕ್ಷ 1 ಕೋಟಿ ಮಾಡಿದ್ರು. ಇಂಡಸ್ಟ್ರಿಯಲ್ ಕಾರಿಡಾರ್ ಬ್ಯಾಂಗ್ಳೂರ್ ಟು ಚೆನ್ನೈ ಇಂಡಸ್ಟ್ರಿಯಲ್ ಕಾರಿಡಾರ್ ಬಂದಿದೆ ಅಂತ. ಅವಾಗ ಸರ್ಕಾರಕ್ಕೆ 600 ಕೋಟಿ ದುಡ್ಡು ಕಟ್ಟಬೇಕಾಗಿತ್ತು ರೆವಿನ್ಯೂ ಇಲಾಖೆಗೆ, ಇಲ್ಲ ಅಂದ್ರೆ ಆ ಜಾಗ ಬರ್ತಾ ಇರಲಿಲ್ಲ. ಯಾರೋ ದೂರದೃಷ್ಟಿ ಇಟ್ಕೊಂಡು ನನಗೆ ಅರ್ಥ ಮಾಡಿಸಿ ಇದ್ರ ಜಾಗ ಈ ವ್ಯಾಲ್ಯೂಯೇಷನ್ ನ ಇಷ್ಟು ಮಾಡಿದಾಗ ಇಮ್ಮಿಡಿಯೇಟ್ ಆಗಿ ಇದ್ರ ಕೆಲಸಗಳಾಗತ್ತೆ ಅಂತ ನನಗೆ ಮಾರ್ಗದರ್ಶನ ನೀಡಾದ್ಮೇಲೆ ನಾವು ಲ್ಯಾಂಡ್ ವ್ಯಾಲ್ಯೂ 6 lakh ಮಾಡ್ತೀವಿ. ಎಷ್ಟು DC ಅವ್ರ ಹತ್ರ ಬಂದ್ ಕುತ್ಕೊಂಡು ಸಬ್ ರಿಜಿಸ್ಟರ್ ಹತ್ರ ಆತರ ಪ್ರಸ್ತಾವನೆ ಹೊರಟೋಗುತ್ತೆ. ಇಂಥ ಚಾಲೆಂಜಸ್ ನೆಲ್ಲ ಫೇಸ್ ಮಾಡ್ಬೇಕಾಗಿ ಬಂತು. ಇಂಥದ್ದಾಗಿದ್ರೆ 1 ಎಕರೆ ಜಾಗ 1 ಕೋಟಿ 70 ಲಕ್ಷ ಆಗಿದ್ರೆ ನಾನು ಈ ಕನ್ಸನ್ನ ನನ್ಸ್ ಮಾಡಕ್ ಆಗ್ತಿರ್ಲಿಲ್ಲ. ಸರ್ಕಾರ ಹೋಗಿ ದುಡ್ಡು ಎಷ್ಟು 600 ಕೋಟಿ 700 ಕೋಟಿ ಅಟ್ಲೀಸ್ಟ್ 480 ಕೋಟಿ ಕಟ್ಟಕ್ಕೂ ಕೂಡ ಎಷ್ಟು ಸಮಯ ತಗೋತಿತ್ತು, 10 ವರ್ಷ ಆಗೋಗ್ತಾ ಇತ್ತು. 23 ಕೋಟಿಗೆ ತಂದು ನಿಲ್ಲಿಸ್ತೀವಿ. ಇಮ್ಮಿಡಿಯೇಟ್ ಆಗಿ KDB ಅವ್ರು 23 ಕೋಟಿ ರೆವಿನ್ಯೂ ಇಲಾಖೆಗೆ ಕಟ್ತಾರೆ. ಇದು ಒಂದ್ ಚರಿತ್ರೆ ಇದು ಅಲ್ವಾ. ನನಗೆ ಒಳಗಡೆ ನಾನು ಈ ಪ್ರಯತ್ನ ಎಲ್ಲ ಮಾಡಿದೀನಿ ಅಂತ ಸಮಾಧಾನ ಇತ್ತು. ಆದ್ರೆ ಅಲ್ಲಿ ಇಂಡಸ್ಟ್ರಿ ತರಕ್ ಆಗ್ತಿರ್ಲಿಲ್ಲ 6 ತಿಂಗಳಲ್ಲಿ. ಆದ್ರೆ ಇವತ್ ನನಗೆ ಆ ಕನ್ಸ್ ನನ್ಸಾಗತ್ತೆ. 6 ತಿಂಗಳಲ್ಲೋ ವರ್ಷದಲ್ಲೋ ಇಂಡಸ್ಟ್ರೀಸ್ ಇನ್ವೆಸ್ಟರ್ಸ್ ಬರ್ತಾರೆ. ಒಂದ್ ವೆಸ್ಟರ್ನ್ ಕಂಪನಿ 5,000 ಕೋಟಿ ಅಷ್ಟು ಇನ್ವೆಸ್ಟ್ ಮಾಡಿದೆ. ಇವತ್ತು ಟಾಟಾ ಗ್ರೂಪ್ಸ್ ಜೊತೆ ಮರ್ಜ್ ಆಗಿದೆ. ಒಂದು ಕಂಪನಿ 10,000 ಕೋಟಿ ಇನ್ವೆಸ್ಟ್ ಮಾಡೋವಾಗ 1,000 ಎಕರೆಯಲ್ಲಿ ಎಷ್ಟು ಕಂಪನೀಸು ಎಷ್ಟು 1,000 ಕೋಟಿ ಇನ್ವೆಸ್ಟ್ ಮಾಡುತ್ತೆ. ಆ ದೂರದೃಷ್ಟಿ ನನ್ಗಿದೆ. ಅದಕ್ಕೆ ರೋಡ್ಸ್ ಏನ್ ಕೊಡ್ಬೇಕು, ನನ್ ನಗರ ಹೇಗಿರ್ಬೇಕು, ಎಲ್ ಪಾರ್ಕ್ಸ್ ಬರ್ಬೇಕು, ಎಲ್ ಲೈಟ್ಸ್ ಇರ್ಬೇಕು, ಸೇಫ್ಟಿ ಮೆಜರ್ಸ್ ಏನ್ ಮಾಡ್ಬೇಕು, ಇಂಥವೆಲ್ಲ ಕನ್ಸರ್ನ್ ಇಟ್ಕೊಂಡು ಇಂಡಸ್ಟ್ರಿಯಲ್ ಕಾರಿಡಾರ್ಗೆ 700 acres ಅಂದ್ರೆ 668 acres ಹೋಗಿದೆ. ಇಂಟಿಗ್ರೇಟೆಡ್ ಟೌನ್ಶಿಪ್, IT ಪಾರ್ಕು, ಸಾಫ್ಟ್ವೇರ್ ಪಾರ್ಕು, ಇವತ್ತು ಎಲೆಕ್ಟ್ರಾನಿಕ್ ಸಿಟಿ ನೋಡ್ತೀರಾ, ಅದೇ ರೀತಿ KGF ಅಲ್ಲೂ ಒಂದು ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ 299 acres ಇಟ್ಟಿದ್ದೀವಿ. ಅದು ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ ಫಂಡ್ ಅಲ್ಲಿ ಅದು ಡೆವಲಪ್ ಆಗುತ್ತೆ. ಸಾಫ್ಟ್ವೇರ್ ಪಾರ್ಕ್ ಬರುತ್ತೆ, IT ಪಾರ್ಕ್ ಬರುತ್ತೆ. ಆ ಥರ ಇಂಥದ್ದು ಎಲ್ಲಾನು ಮುಂದೆ ದೂರದೃಷ್ಟಿ, ಯಾರೇ ಆಗ್ಲೂ 1 ಲಕ್ಷ ಜನಸಂಖ್ಯೆಗೆ ಉದ್ಯೋಗ ಸಿಗುವಂತ ಒಂದು ದೂರದೃಷ್ಟಿಯಲ್ಲಿ ನಾವ್ ಈ ಜಾಗನ 1000 ಎಕರೆನ ಉಪಯೋಗನೂ ಆಗ್ಬೇಕು, ಕಂಪ್ನೀಸು ಬರ್ಬೇಕು, ಇನ್ವೆಸ್ಟು ಆಗ್ಬೇಕು, ಉದ್ಯೋಗ ಸಿಗ್ಬೇಕು, ಪ್ರೊಡಕ್ಷನ್ ಯೂನಿಟ್ಸು, ಮ್ಯಾನ್ ಪವರ್ ನ ಯುಟಿಲೈಸ್ ಮಾಡ್ಬೇಕು, ಮ್ಯಾನ್ ಪವರ್ ಮಿಷಿನ್ ಪವರ್ ನ ಯುಟಿಲೈಸ್ ಮಾಡ್ಬೇಕನ್ನೋ ಕನ್ಸರ್ನಿಂದ ಇದು ಇಂಡಸ್ಟ್ರಿಯಲ್ ಟೌನ್ಶಿಪ್ ಮಾಡಿಲ್ಲ. ಮ್ಯಾನ್ ಪವರ್ ಮನುಷ್ಯನ ಸ್ಕಿಲ್ಸ್ನ, ಮನುಷ್ಯನ ಐಡೆಂಟಿಟಿನ, ಅವನ ವಿದ್ಯಾರ್ಹತೆನ ಉಪಯೋಗ ಮಾಡಿ ಉದ್ಯೋಗ ಸೃಷ್ಟಿ ಮಾಡುವಂತ ಕನ್ಸರ್ನಿಂದ ಇಂಡಸ್ಟ್ರಿಯಲ್ ಟೌನ್ಶಿಪ್ ಮಾಡಿರೋದು. ಅಂದ್ರೆ ಮುಂದೊಂದ್ ದಿನ KGF ಇಂದ ಬೆಂಗಳೂರಿಗೆ ಹೋಗ್ತಿದ್ದು ಉಲ್ಟಾ ಆಗ್ಬೋದು, ಬೆಂಗಳೂರು ಕೆಲ್ಸಕ್ಕೆ ಬರ್ಬೋದು. ಯಾ ಜನ ಇವತ್ತು ಬ್ಯಾಂಗ್ಳೂರ್ಗೆ ದಿನ ಬೆಳಗ್ಗೆ ಆದ್ರೆ ವಲಸೆ ಹೋಗ್ತಾ ಇದಾರೆ ಉದ್ಯೋಗನ ಹರಿಸಿ. ಮುಂದೆ ಭವಿಷ್ಯದಲ್ಲಿ ಬೇರೆ ಕಡೆಯಿಂದ 20,000 ಕುಟುಂಬಗಳಿಗೆ 50,000 ಕುಟುಂಬಗಳಿಗೆ ಹೊರಗಡೆಯಿಂದ ಬರುವಂತವ್ರಿಗೆ ಉದ್ಯೋಗ ಕೊಡುವಂತ ನೆಲೆ KGF ಆಗ್ಬೇಕು ಅಂತ ಚರಿತ್ರೆನ ಸೃಷ್ಟಿ ಮಾಡ್ಬೇಕು. ಹಿಂದೆ ತುಂಬಾ ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡಿತ್ತು KGF ನೆಲ, ಈ ಬಂಗಾರದ ಭೂಮಿ. ಪ್ರತಿಯೊಬ್ಬರು ಬಾಳು ಕೂಡ ಬಂಗಾರ ಆಗುತ್ತೆ, ಆಗ್ಬೇಕು. ಹೌದು, ದುಡಿಯೋ ಕೈಗೆ ಕೆಲ್ಸಾನೇ ಕೊಡ್ಬೇಕು. ದುಡಿಯೋ ಅಂತ ಕಾರ್ಮಿಕರು ನನ್ನ ಜಿಲ್ಲೆಯಲ್ಲಿರೋರು ಅಥವಾ ನನ್ನ ಕ್ಷೇತ್ರದಲ್ಲಿರುವಂತವ್ರು, ನನ್ನ ಕ್ಷೇತ್ರದಲ್ಲಿ ವಿಶೇಷವಾಗಿ ಕಾರ್ಮಿಕರಿದ್ದಾರೆ, ಕಾರ್ಮಿಕ ವರ್ಗದವರಿದ್ದಾರೆ, ವಿದ್ಯಾವಂತರಿದ್ದಾರೆ. ಅಂತವರಿಗೆ ಉದ್ಯೋಗ ಸೃಷ್ಟಿ ಮಾಡ್ಬೇಕಂದ್ರೆ ಈ ನಗರ ಈ ರೀತಿಯ ಅಭಿವೃದ್ಧಿ ಕಂಡಾಗ ಮಾತ್ರ ಭವಿಷ್ಯದಲ್ಲಿ ಅಂತವ್ರಿಗೆ ಉದ್ಯೋಗ ಸಿಗುತ್ತೆ. ನಮ್ಮ ಮಕ್ಳು ಇವತ್ತು ಹೋದ್ರೆ ಬೆಂಗಳೂರಿಗೆ ಹೋಗ್ತಾರೆ, ಚೆನ್ನೈಗೆ ಹೋಗ್ತಾರೆ, ವೈಟ್ ಫೀಲ್ಡ್ಗೆ ಹೋಗ್ತಾರೆ ಅವ್ರು ಬಯೋಡೇಟಾ ಎತ್ಕೊಂಡು. ನಾಳೆ KGFಗೆ ಹೋದ್ರೆ ಹೇಗಿರುತ್ತೆ, KGF ಅಲ್ಲೇ ಇದ್ರೆ ಹೇಗಿರುತ್ತೆ. ಈ ಒಂದು ಕನಸು ನಾನು ಕಂಡೆ. ಅದು ನನ್ನ ಸರ್ಕಾರಕ್ಕೆ ನಾನು ಧನ್ಯವಾದಗಳು ಹೇಳ್ತೀನಿ. ನನ್ನ ಸರ್ಕಾರ ಆ ಕನಸನ್ನ ನನ್ಸ್ ಮಾಡಿದ್ದಾರೆ. ನನ್ನ ಜನಗಳ ಕಷ್ಟಕ್ಕೆ, ಮಿಡಿತಕ್ಕೆ, ಅವರ ನಾಡಿ ಮಿಡಿತಕ್ಕೆ ಸ್ಪಂದಿಸುವಂತ ಪ್ರಯತ್ನ ಮಾಡಿದ್ದಾರೆ. ಅವ್ರಿಗೆ ನಾನು ರಾಜಕೀಯವಾಗಿ ಎಷ್ಟು ದಿನ ಇರ್ತೀನೋ ಅದು ಬೇರೆ, ಆದ್ರೆ ನಾನು ಅವ್ರ ಋಣ ತೀರ್ಸೋಂತ, ನನ್ನ ಜನರ ಸೇವೆ ಮಾಡೋದಕ್ಕೆ, ಋಣ ತೀರ್ಸೋದಕ್ಕೆ ನನ್ನ ಸರ್ಕಾರ ನನ್ನ ಬೆನ್ನಿಂದ ನಿಲ್ತಲ್ಲ, ಅದಕ್ಕೆ ನಾನು ಚಿರಋಣಿಯಾಗಿರ್ತೀನಿ ನನ್ನ ಸರ್ಕಾರಕ್ಕೆ. ರೈತರಿಗೂ ಕೂಡ ಇದೇ ವಿಕೋಟ ಮಾರ್ಗದಲ್ಲಿ 25ರಿಂದ 30 ಎಕರೆ ಇದೆ ಜಾಗ, APMC ಮಾರ್ಕೆಟ್ ಮಾಡ್ತಾ ಇದ್ದಾರೆ. 35 ಕೋಟಿ ಅನುದಾನದಲ್ಲಿ DPR ಮಾಡ್ತಾ ಇದ್ದಾರೆ. ಖುಷಿ ಇದೆ. ರೋಡ್ ಸೈಡ್ ಅಲ್ಲೇ ಇದೆ.
ಆಂಧ್ರ ಅಲ್ಲಿ 5 ಎಕರೆ ಇದೆ, ನಮ್ ಕೋಲಾರ ಜಿಲ್ಲೆಯಲ್ಲೂ 10 ಎಕರೆ ಇದೆ ಟೊಮೊಟೊ ಮಾರ್ಕೆಟ್. ನಮ್ಮ ರೈತರಿಗೆ ಸೀಸನಲ್ ಮಾರ್ಕೆಟ್, ಅವರು ಟೊಮೊಟೊ ಬೆಳೀಲಿ, ಆಲೂಗಡ್ಡೆ ಬೆಳೀಲಿ, ಮಾವು ಬೆಳೀಲಿ, ಹೂವು ಬೆಳೀಲಿ, ಬದುಕ್ಬೇಕು ನನ್ನ ರೈತ ನಕ್ಕೊಂಡು ಕಳಕಳಿಯಾಗಿ. ನಮ್ಗೆ ಮಾರ್ಕೆಟ್ ಬೇಕಂದ್ರೆ ಚೆನ್ನೈಗೆ ಹೋಗ್ತಾರೆ, ಆಂಧ್ರಾಗ ಹೋಗ್ತಾರೆ. ವ್ಯಾಪಾರ ಆಗ್ಬೇಕಂದ್ರೆ ಕೋಲ್ಡ್ ಸ್ಟೋರೇಜಸ್ ಇಲ್ಲ. ಇಂಥವೆಲ್ಲ ದೂರದೃಷ್ಟಿ ಇಟ್ಕೊಂಡು ರೈತರನ್ನು ಕೂಡ ಕಾಪಾಡ್ಕೋಬೇಕು ಅಂತ ಮಾಡಿದ್ದೀನಿ, ಪ್ರಯತ್ನ ಮಾಡಿದ್ದೀನಿ. ಸರ್ಕಾರ ಸ್ಪಂದಿಸಿದೆ. ಸರ್ಕಾರ ಸ್ಪಂದಿಸದೆ ಹೋಗಿದ್ರೆ ಫೇಲ್ಯೂರ್ ಆಗ್ತಾ ಇದ್ದೆ, ಯಾವ ಪ್ರಾಜೆಕ್ಟ್ಸು ಕ್ಲಿಯರ್ ಆಗ್ತಿರ್ಲಿಲ್ಲ. ಆ ರೀತಿ ಸರ್ಕಾರ ಸ್ಪಂದಿಸ್ತಾ ಇದೆ ಪಾಸಿಟಿವ್ ಆಗಿ. ಪ್ರತಿಯೊಂದು ಕುಟುಂಬನ ಗ್ಯಾರಂಟಿ ಯೋಜನೆಗಳಲ್ಲಿ ಬಡವರನ್ನ, ಕಾರ್ಮಿಕರನ್ನ, ಆರ್ಥಿಕವಾಗಿ ಕೆಳಗಿರುವಂತ ಕುಟುಂಬದವ್ರನ್ನ, ಜನಸಾಮಾನ್ಯರನ್ನ ಕಾಪಾಡೋ ಹೇಗೆ ದೂರದೃಷ್ಟಿ ಇದೆ. ಸರ್ಕಾರ ಅಧಿಕಾರಕ್ಕೆ ಬಂದ್ಮೇಲೆ ನನ್ನ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಕಳಕಳಿಯಿಂದ ಸ್ಪಂದಿಸಿದೆ ಅಂತ ಗೌರವ ಇದೆ, ಅಭಿಮಾನ ಇದೆ. ಮೋಸ್ಟ್ಲಿ ನನಗೀಗ ಅನ್ನಿಸ್ತಾ ಇರೋದು 2013 ಒಂಚೂರು ಲೆಕ್ಕಾಚಾರ ಮಾಡ್ಬೇಕಿತ್ತೇನೋ, ಅಭಿವೃದ್ಧಿ ಇನ್ನೊಂದು 5 ವರ್ಷ ಜಾಸ್ತಿ ಆಗೋಗ್ಬಿಡ್ತಿತ್ತೇನೋ, ಮುಂಚೆನೆ ಆಗ್ತಿತ್ತೇನೋ ಅಂತ. ಟಿಕೆಟ್ ವಿಚಾರದಲ್ಲಿ 2013 ಚರ್ಚೆಗಳು ನಡೆದಾಗ ಅವಾಗಲೇ ಅವಕಾಶ ಸಿಕ್ಕಿದ್ರೆ ಫಲಿತಾಂಶನೂ ಬದಲಾಗ್ತಿತ್ತು. ಚುನಾವಣೆ ಅಂತ ಬಂದಾಗ ಅದು ಒಂದು ನನಗೆ ಜೀವನದಲ್ಲಿ ಬಹಳ ನೋವಿನ ಪಾಠ ಕಲಿಸಿದೆ. ರಾಜಕಾರಣಿ ಅವ್ರ ಮಕ್ಕಳು, ಅದೇ ನಾನು ಕೇಳಕ್ ಬಂದೆ, ರಾಜಕಾರಣಿ ಅವ್ರನ್ನ ಮಕ್ಕಳನ್ನ ಬೇರೆ ತರ ನೋಡ್ತಾರೆ, ಅರ್ಹತೆ ಮೇಲೆ ನೋಡಲ್ಲ. ರಾಜಕಾರಣಿಯ ಮಗಳು ಅಂತ ನೋಡ್ತಾರೆ, ಹೆಣ್ಮಕ್ಳು ಅಂತ ನೋಡ್ತಾರೆ. ಅದು ಮನ್ಸಿಗೆ ಬಹಳ ಕಷ್ಟ ಆಗತ್ತೆ. ಅರ್ಹತೆ ನೋಡಲ್ಲ ಅವಾಗ. ರಾಜಕಾರಣದ ಕುಟುಂಬದಿಂದ ಬಂದಿದ್ದಾರೆ, ಇವರಿಗೆ ಅವಕಾಶ ಕೊಡೋದ್ರಿಂದ ಯಾವ ರೀತಿ ದೃಷ್ಟಿಕೋನದಲ್ಲಿ ನೋಡ್ತಾರೋ ಅದು ಒಂದು ನನಗೆ ನೋವಿನ ಸಂಗತಿಗಳೇ ಜಾಸ್ತಿ ಇದೆ. ಬಹಳ ಪ್ರಯತ್ನ ಮಾಡಿದ್ವಿ, ಸೋಲು ನೋಡಿದ್ದೆ, ಅವಮಾನ ಆಯಿತು, ನೋವು ತಿಂದೆ, ಮತ್ತೆ ನಾನು ಪ್ರಯತ್ನ ಮಾಡಿದೆ, ಛಲ ಹಿಡಿದೆ. ಛಲದಿಂದ ಮತ್ತೆ ಪ್ರಯತ್ನದಲ್ಲಿ ರಾಜಕಾರಣಿ ಆಗೋದಕ್ಕಿಂತ ಜನಗಳ ಮನ್ಸು ಗೆಲ್ಲೋದಕ್ಕೆ ಒಂದು ದೇವ್ರ ಅವಕಾಶ ಮಾಡಿಕೊಟ್ರು. ಆ ಅವಕಾಶದಲ್ಲಿ ನಾನು ಜನಗಳ ಮನಸ್ಸನ್ನ ಗೆಲ್ಲೋ ಅಂತ ಪ್ರಯತ್ನ ಮಾಡಿದೆ. ಕಷ್ಟದಲ್ಲಿರುವಂಥ ಹೆಣ್ಮಕ್ಕಳನ್ನ, ರೈತರನ್ನ ಕಾಪಾಡ್ಕೊಳ್ಳೋ ಅಂತ ಪ್ರಯತ್ನ ಮಾಡಿದೆ. ನನಗೊಂದು ಅವಕಾಶ ಕೊಟ್ಟರು ದೇವರು. ಆ ಅವಕಾಶನ ಸದುಪಯೋಗ ಮಾಡ್ಕೊಂಡು ಬರ್ತಾ ಬರ್ತಾ ಜನರ ಆಶೀರ್ವಾದ ಲಭಿಸ್ತು. ತುಂಬ ಕಷ್ಟ. ಹೆಣ್ಮಗುಗೆ ಒಂದು ರೀತಿ ಅಲ್ಲ, ಮನೇನ ಸುಧಾರಿಸೋದೇ, ಒಂದೇ ಒಂದು ಕುಟುಂಬನ ಸುಧಾರಿಸೋದ್ರಲ್ಲೇ ಎಷ್ಟು ಒದ್ದಾಡ್ತಾ ಇರ್ತಾರೆ. ರಾಜಕಾರಣಕ್ಕೆ ಬಂದಾದ್ಮೇಲೆ ಅರ್ಹತೆ ಇದ್ರೂ ಕೂಡ ಅವಳಿಗೆ ಬೇರೆ ಬೇರೆ ಥರ ಚಾಲೆಂಜಸ್ ಬರುತ್ತೆ. ಮಾನಸಿಕವಾಗಿ, ರಾಜಕೀಯವಾಗಿ ಎಲ್ಲ ರೀತಿನೂ ಅವಳು ಹೆದರ್ಸಿ ನಿಲ್ಬೇಕಾದಾಗ ನಿಲ್ತಾಳೆ. ಆಸಕ್ತಿ ಇರೋ ಹೆಣ್ಮಗು ನಿಲ್ತಾಳೆ ಅನ್ನೋಂಥ ನಂಬಿಕೆ ನನಗಿದೆ. ಅವಳಲ್ಲಿ ಛಲ ಇದ್ರೆ, ಅವಳಲ್ಲಿ ಏಕಾಗ್ರತೆ ಇದ್ರೆ, ಅವಳಲ್ಲಿ ಆ ಕನ್ಸಲ್ಲಿದ್ರೆ ಖಂಡಿತ ಹಾಗೆ ಆಗ್ತಾಳೆ ಅನ್ನೋಂಥ ನಂಬಿಕೆ ಇದೆ ನನಗೆ ನಂಬಿಕೆ ಇದೆ. ಅವಕಾಶ ಸಿಗ್ಬೇಕಷ್ಟೇ ಅಂತ ನಾನು ಅನ್ಕೊಂತೀನಿ. ಎಲ್ಲೋ ಒಂದ್ ಕಡೆ ಒಂದ್ಸಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಸದಸ್ಯರು ಆಗ್ಬಿಟ್ರೆ ಅವ್ರ ಮಕ್ಕಳನ್ನ ಹಿಡಿಯಕ್ಕಾಗಲ್ಲ. ಅಂಥದ್ರಲ್ಲಿ KH ಮುನಿಯಪ್ಪ ಅವರು 7 ಬಾರಿ ಸಂಸದರು, ಕೇಂದ್ರದಲ್ಲಿ ಸತತವಾಗಿ ಸಚಿವರಾಗ್ತಿದ್ದವರು, ಈಗಲೂ ಕೂಡ ಸಚಿವರು. ಅವರ ಮಗಳಾಗಿದ್ಕೊಂಡು ಇಷ್ಟೊಂದು ಜನರ ಜೊತೆ ಒಡನಾಟ, ಎಲ್ಲಕ್ಕಿಂತ ಹೆಚ್ಚಾಗಿ ಆ ಸೌಮ್ಯ ಸ್ವಭಾವ, ಸರಳತೆ, ಅದ್ ಹೆಂಗೆ ಅಷ್ಟೊಂದು ಸಿಂಪಲ್ ಆಗಿ ಹೆಂಗಿರ್ತಾರ ಜನರು? ತಂದೆ ರಾಜಕಾರಣಿ ಆಗಿದ್ರು, ಆದ್ರೆ ತಾತ ತಗೊಂಡಾಗ ಏನೂ ಇಲ್ಲ. ನಮ್ಗೊಂದು 10 ಎಕರೆ ಜಮೀನಿಲ್ಲ. ಒಂದ್ ತಾತ 4 ಜನ ಕರೆದ್ರೆ ಫ್ರೀಡಮ್ ಮೂಮೆಂಟ್ ಅಲ್ಲಿ ಹೋಗಿ KGF ಜೈಲಲ್ಲಿದ್ರು 6 ತಿಂಗಳು ನನ್ನ ತಾತ. ನಾವು ನೋಡಿಲ್ಲ, ಅಂದ್ರೆ ಚಿಕ್ಕವರಿದ್ವಿ, ಒಡನಾಟ ಇಲ್ಲ. ನಮ್ಮಲ್ಲಿ ಏನೂ ತಿನ್ನಕ್ಕಿಲ್ದೇ ಇರುವಂತ ದಿನಗಳಲ್ಲಿ ನನ್ನ ತಾತನ್ಗೆ ಫ್ರೀಡಮ್ ಮೂಮೆಂಟ್ ಅಲ್ಲಿ ಭಾಗಿಯಾಗ್ಬೇಕು, ತನ್ನ ಕುಟುಂಬ ಮುಖ್ಯ ಅಲ್ಲ, ತನ್ನ ಮನೆ ಮುಖ್ಯ ಅಲ್ಲ, ನಾನು ಅವ್ರ ಜೊತೆ ಹೋಗ್ಬೇಕು ಅನ್ನೋಂತ ಆಸೆ ಪಡ್ತಿದ್ರಲ್ಲ, ಆ ಮನ್ಸು ಅವ್ರನ್ನ ಎಳ್ಕೊಂಡು ಹೋಗ್ತಾ ಇತ್ತಲ್ಲ. ಜೈಲ್ಗೆ ಹಾಕಿದ್ರು ಪರವಾಗಿಲ್ಲ, ಆ ಮೂಮೆಂಟ್ ಅಲ್ಲಿ ಕೆಲಸ ಮಾಡ್ಬೇಕು, ಅವ್ರ ಜೊತೆ ಓಡಾಡ್ಬೇಕು ಅನ್ನೋಂತ ಒಂದು ಕಳಕಳಿ ಇತ್ತಲ್ಲ, ಅದು ನನ್ಗೆ ತುಂಬಾ ಗೌರವ ಅನ್ಸುತ್ತೆ. ನಮ್ಗೆ ಇವತ್ತಿರೋ ಜವಾಬ್ದಾರಿಗಿಂತ ನನ್ನ ತಾತ ಆ ದಿನಗಳಲ್ಲಿ ಮಕ್ಕಳಿದ್ರು, ಕುಟುಂಬ ಪೋಷಣೆ ಮಾಡೋದಕ್ಕೆ ಆದಾಯ ಇಲ್ಲ, ಮನೆ ಕೆಲಸ ಮಾಡಿ ದುಡ್ಕೊಂಡು ಬರೋ ಅಂತವ್ರು ಹೋಗೋಗಿ ಅವಾಗ ಜೈಲಲ್ಲಿ ಇರ್ತಾ ಇದ್ರು. ಫ್ರೀಡಮ್ ಮೂಮೆಂಟ್ಸು, ಫ್ರೀಡಮ್ ಮೀಟಿಂಗ್ಸು ಭಾಗಿಯಾಗಬೇಕು, ಆಸಕ್ತಿ. ಓದಿರಲ್ಲ, 60-70 ವರ್ಷಗಳಿಂದ ಓದೂ ಇರಲ್ಲ ನಮ್ಗೆ. ಅಂತ ಪರಿಸ್ಥಿತಿಯಲ್ಲಿ ಮನಸ್ಸನ್ನ ಎಳ್ಕೊಂಡು ಹೋಗ್ತಾ ಇತ್ತಲ್ಲ. ನನ್ನ ತಾತನ ಮನಸ್ಸು ಒಂದು ಸ್ವತಂತ್ರ ಸಂಗ್ರಾಮಕ್ಕೆ ನನ್ನ ಕೊಡುಗೆ ಇರಬೇಕು, ನಾನು ಇಂಥವ್ರ ಜೊತೆ ಹೋಗ್ಬೇಕು, ಇವರೆಲ್ಲ ಅಲ್ಲಿ ಹೋಗ್ತಾ ಇದ್ದಾರೆ, ನಾನು ಹೋಗಿ ಬರೋಣ ಅನ್ನೋಂಥ ಆಸಕ್ತಿ, ಅದು ನನಗೆ ತುಂಬಾ ಮುಖ್ಯ ಅನ್ಸುತ್ತೆ. ಇವತ್ತು ನಾನು ರಾಜಕಾರಣಿಯಾಗಿ ಅಥವಾ ನನ್ನ ತಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ರಾಜಕಾರಣಿ ಅವಕಾಶ ಗುರ್ತಿಸ್ಕೊಂಡು ನಮ್ಮಿಬ್ಬರ ಸೇವೆಗಿಂತ ನನ್ನ ತಾತನ ಕಾಂಟ್ರಿಬ್ಯೂಷನ್ ನನಗೆ ತುಂಬಾ
ಆಸಕ್ತಿ ಮತ್ತೆ ಅದು ತುಂಬಾ ಗೌರವ ಅಂತ ನನ್ಗನ್ಸುತ್ತೆ ನಮ್ಮಿಬ್ಬರಿಗಿಂತ. 2028ಕ್ಕೆ ಮೀಸಲಾತಿ ಚರ್ಚೆ ನಡೀತಾ ಇದೆ. ಸಾಕಷ್ಟು ಜನ ನಿಮ್ ಹಾದಿಲ್ ಬರ್ಬೇಕು ಜನಸೇವೆಗೆ, ರಾಜಕೀಯಕ್ಕೆ ಅನ್ನೋ, ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಅರ್ಹತೆ ಇರೋ ಪ್ರತಿಯೊಬ್ಬರಿಗೂ ಕೂಡ, ಅರ್ಹತೆ ಇರುವಂತವರಿಗೆ ಪ್ರತಿಯೊಬ್ಬರಿಗೂ ಅವಕಾಶ ಮೇಡಮ್ ನಿಮ್ ಪ್ರಕಾರ ಏನ್ ಅರ್ಹತೆ? ಹಣಬಲನ, ಜನಬಲನ, ಅಥವಾ ಜನಸೇವೆ ಮಾಡ್ಬೇಕನ್ನೋ ಮನೋಬಲನ? ನೀವೀಗ ಹಣಬಲ ಅಂತ ಅಂದಾಗ ದುಡ್ಡಿರೋರೆಲ್ಲ ರಾಜಕಾರಣಿ ಆಗಕ್ಕಾಗಿದಾರ? ದುಡ್ಡಿರೋರೆಲ್ಲರೂ ಗೆಲ್ಲಕ್ಕಾಗಿಲ್ಲ. ಜನರ ಮನ್ಸಲ್ಲಿ ಅದು ಕೂತ್ಕೋಬಿಟ್ಟಿದೆ. ಅದಕ್ಕೆ ನಾನು ದುಡ್ಡಿರೋರೆಲ್ಲಾನು ರಾಜಕಾರಣಿ ಆಗಕ್ಕಾಗಲ್ಲ. ಸಾಧ್ಯ ಇಲ್ಲ. ದುಡ್ಡೇ ಜನರ ಮನ್ಸನ್ನ ಗೆಲ್ಲಲ್ಲ, ಜನರ ಮನ್ಸನ್ನ ಗೆಲ್ಬೇಕು. ನಿಮಗೆ ಅರ್ಹತೆ ಇದ್ರೆ ನೀವು ಜನರ ಸೇವೆ ಮಾಡ್ಬೇಕು ಸದಾ ಕಾಲ ಅನಿಸ್ದಾಗ ಜನರ ಮನ್ಸೇ ಗೆಲ್ಲಿ, ಜನರ ಭಾವನೆಗಳಿಗೆ ಸ್ಪಂದಿಸಿ. ಜನರ ಮನ್ಸನ್ನ ಹೆಂಗ್ ಗೆಲ್ಲೋದಂದ್ರೆ ಜನರ ವಾತಾವರಣದಲ್ಲಿ ಎಲ್ಲಿ ಇರ್ತಾರೆ ಅವ್ರ ವಾತಾವರಣಕ್ಕೆ ಏನ್ ಬೇಕು, ಏನ್ ಅವಶ್ಯಕತೆ ಇದೆ, ಏನ್ ಮಾಡ್ಬೇಕು, ಅವ್ರಿಗೆ ಏನ್ ಸೇವೆ ನಮ್ಮಿಂದ ನಿರೀಕ್ಷೆ ಮಾಡ್ತಾರೆ. ಯಾರು ಎಲ್ಲಾನು ನಾವು ತೃಪ್ತಿ ಮಾಡಕ್ಕಾಗಲ್ಲ, ನಮ್ಮನ್ನು ವಿರೋಧ ಮಾಡೋರು ಇರ್ತಾರೆ. ಆದ್ರೆ ಯಾವ ರೀತಿ ನಾವು ಅವ್ರ ಮನ್ಸನ್ನ ಗೆಲ್ಬೇಕು ಅದು ನಮ್ಮ ಅರ್ಹತೆ ಆಗತ್ತೆ. ಜನರ ಮನ್ಸ್ ಗೆಲ್ಲೋದೇ ನಮ್ಮ ಅರ್ಹತೆ ಆಗತ್ತೆ. ಮನ್ಸ್ ಗೆಲ್ಲೋದು ಅಂತಂದಾಗ ಅವ್ರ ಸೇವೆ ಮಾಡೋದಕ್ಕೆ ನಾವು, ಅವ್ರಿಗೆ ಸೇವೆ ಮಾಡೋದಕ್ಕೂ ನಾವು ತಯಾರಾಗಿರ್ಬೇಕು. ಜನರಿಗೆ ಯಾವ ರೀತಿ ಸೇವೆ ಮಾಡ್ಬೇಕು, ಕಷ್ಟ ಸುಖಗಳಿಗೆ ಸ್ಪಂದಿಸ್ಬೇಕು, ಆಗಿಂದಾಗಿರೋ ಸಮಸ್ಯೆಗಳಿಗೆ ಕಳಿಕಳಿಯಿಂದ ಸ್ಪಂದಿಸೋ ಗುಣ ನಡತೆನ ನಾವು ಇಟ್ಕೋಬೇಕಾಗತ್ತೆ. ನಮಸ್ಕಾರ ವೀಕ್ಷಕರೇ, ಕನೆಕ್ಟ್ ಕರ್ನಾಟಕ ವಿಶೇಷ ವರದಿ, ಶಾಸಕರ ರಿಪೋರ್ಟ್ ಕಾರ್ಡ್, ವರ್ಷದ ವರದಿ. ನಾವಿವತ್ತು ಕೋಲಾರ ಜಿಲ್ಲೆಯ ಪ್ರತಿಷ್ಠಿತ ಕ್ಷೇತ್ರ KGF ಅಂದ ತಕ್ಷಣ ಎಲ್ಲರಿಗೂ ಸಿನಿಮಾ ನೆನಪಾಗುತ್ತೆ. ಆದರೆ ಅದಕ್ಕಿರುವಂಥ ಇತಿಹಾಸವೇ ಅತಿ ದೊಡ್ಡದು. KGFನ ಜನಪ್ರಿಯ ಶಾಸಕರು ರೂಪಕಲಾ ಅವರು, ಅವರ 2ನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಅವರ ಕೆಲಸ ಮತ್ತು KGFನ ಅಭಿವೃದ್ಧಿ ಬಗ್ಗೆ ಜನ ಏನು ಹೇಳ್ತಾರೆ, ಜನರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಕೇಸಾರಾಮ್. ಹೇಗೆ ಅನಿಸುತ್ತೆ KGF ಅಲ್ಲಿ MLA ಈ ಗ್ಯಾರಂಟಿಗಳು, ಮತ್ತೊಂದು ಮಗದೊಂದು ಎಲ್ಲ ಚೆನ್ನಾಗಿ ಮಾಡಿರ್ತಾರೆ ಸರ್. ಏನಾದ್ರು ಹೋದ್ರೆ ಜನ ಹತ್ರ ರೆಸ್ಪಾನ್ಸ್ ಮಾಡ್ತಾರೆ? ಹಾಂ, ಹೋಗಿದ್ದೀರಾ ನೀವು? ನಾನು ಅಲ್ಲಿ ನೋಡಿದ್ದೀನಿ ಮೇಡಮ್ಗೆ. ನೋಡಿದ್ದೀರಾ? ಜನರ ಜೊತೆ ಇರ್ತಾರೆ ಯಾವಾಗಲೂ? ಇರ್ತಾರೆ ಸರ್. KGFಗೆ ಏನು ಬೇಕಂದರೆ ಮೇಡಮ್ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಂಡಸ್ಟ್ರಿ ಅದು ಒಂದು ಬರ್ತಾ ಇದೆ, ಆದರೆ ಒಳ್ಳೆ ರೋಡ್ಸ್ ಆಗಿದೆ. ಮತ್ತು ಇಷ್ಟು ಒಂದು ಸುಮಾರು 15-20 ವರ್ಷದಿಂದ ನಮ್ಮ ಆಂಡೆ ಸೆಂಟ್ಪೇಟ್ ರೋಡ್ ಆಗಿಲ್ಲ, ಅದೂ ಆಗಿದೆ. ಮತ್ತು ಇಲ್ಲಿ ಅಂಬೇಡ್ಕರ್ ಸ್ಕೂಲಿಂದ ನಮ್ಮ KGFವರೆಗೂ ರೋಡ್ಸ್ ಆಗಿದೆ, ಒಳ್ಳೆ ಲೈಟ್ಸ್ ಇದೆ, ಒಳ್ಳೆ ಕೆಲಸ ಆಗ್ತಾಯಿದೆ ಮೇಡಮ್ ಕಡೆಯಿಂದ. ಯಾರಿಗೂ ಏನು ತೊಂದರೆ ಇಲ್ಲ. ನೀರಿಗೆಲ್ಲ ಎಲ್ಲ ಚೆನ್ನಾಗಿದೆ ಸರ್, ಸಪೋರ್ಟ್ ಇದೆ. ಪಬ್ಲಿಕ್ಗೆ ವ್ಯೂ ಚೆನ್ನಾಗಿದೆ, ಪಬ್ಲಿಕ್ಗೂ ಸಪೋರ್ಟ್ ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿ ಕೆಲಸ ಮಾಡೋರು ಅಂತ 2ನೇ ಸಲ ಗೆಲ್ಸಿದ್ದೀರಾ? 100% ಸರ್. ಕೆಲಸ ಮಾಡಿದಂತೆ ಗೆಲ್ಲಿಸ್ತಾರೆ. ಕೆಲವರು ಮಾಡಿಲ್ಲ, ಅವರು ಹೋಗಿದ್ದಾರೆ ಮನೆಗೆ, ಅದಕ್ಕೇನು ಮಾಡೋಕ್ಕಾಗಲ್ಲ. ಅದೇ ಚೆನ್ನಾಗಿ ಕೆಲಸ ಮಾಡ್ತಾರೆ, ಪಬ್ಲಿಕ್ಗೂ ಸಪೋರ್ಟ್ ಮಾಡ್ತಾರೆ ಮೇಡಮ್ಮು. ಏನು ಹೋಗಿದ್ರೆ ಏನು ತೊಗೊಂಡ್ರೆ ಏನಾದರೂ ರೆಸ್ಪಾನ್ಸ್ ಮಾಡಿ ಅವಾಗ ಇದು ಮಾಡ್ಕೊಂಡು ಮಾಡ್ತಾರೆ. ಹಾಸ್ಪಿಟಲ್ ಹೋಗಿದ್ದೀವಿ ಸರ್. ಹೇಳಿ ಸರ್. ಹಾಸ್ಪಿಟ್ಲು ಚೆನ್ನಾಗಿ ಡೆವಲಪ್ಮೆಂಟ್ ಇದೆ, ಫಿಸಿಷಿಯನ್ಸ್ ಚೆನ್ನಾಗಿದ್ದಾರೆ. ಇವಾಗ ತುಂಬ ಕೆಲಸ ಆಗ್ತಾಯಿದೆ ಮೇಡಮ್ ಕಡೆಯಿಂದ, ಒಳ್ಳೆಯದು. ನಮ್ಮ ಮೇಡಮ್, ನಾನು ಹೇಳೋದು ಲೈಫ್ನಾಗ ನಮ್ಮ ಮೇಡಮ್ ಇದ್ದರೆ ಇನ್ನು KGF ತುಂಬ ಇಂಪ್ರೂವ್ಮೆಂಟ್ ಆಗ್ಬೋದು. ಓಕೆ, ಒಂದು ಕಡೆ ಅವ್ರ ಮೇಲಿರುವಂಥ ಅಭಿಮಾನ, ಇನ್ನೊಂದು ಕಡೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು BJP ಅವರೆಲ್ಲ ಟೀಕಿಸ್ತಾರೆ. 1 ವರ್ಷ ಆಯಿತು ಗ್ಯಾರಂಟಿ ಯೋಜನೆಗಳಿಗೆ. ಒಳ್ಳೇದಾ ಕೆಟ್ಟದ? ಒಳ್ಳೇದು ಸರ್. ಕೆಲವು ಒಳ್ಳೇದು ಇದೆ, ಕೆಲವು ಕೆಟ್ಟಿದೆ. ಅದೇ ನಮ್ಮ ಕಡೆಯಿಂದ ನಮಗೆಲ್ಲ ಒಳ್ಳೇದಾಗಿದೆ ಸರ್. ನಮ್ಮ ಮೇಡಮ್ ಕಡೆಯಿಂದ ಆಗಿದೆ. ರೂಪಕಲಾ ಅವರು ಮತ್ತೊಮ್ಮೆ ಆಯ್ಕೆ ಆಗಬೇಕು? 100% ಸರ್. ಅವರು ಮಿನಿಸ್ಟರ್ ಆಗ್ಬೇಕು ಅನ್ಸಲ್ವಾ ನಿಮಗೆ? ಆಗುತ್ತೆ ಸರ್, ಆಗುತ್ತೆ. 100% ಮೇಡಮ್ ಆಗ್ತಾರೆ. ನಮ್ಮ ಕನ್ಸಲ್ಲಿ ಇದೆ, ಮೇಡಮ್ ಆಗಲೇಬೇಕು. ಇನ್ನೂ ಹೆಚ್ಚು ಕಡಿಮೆ 3 ವರ್ಷ 8 ತಿಂಗಳಿದೆ. ಆಗ್ತಾರೆ ಸರ್. ಇನ್ನು 5 years ಬರೋ 5 ವರ್ಷ ನಾವು ಹೇಳ್ತೀವಿ ಮೇಡಮ್ ನೆಕ್ಸ್ಟ್ 100% ಅವರೇ ಗೆಲ್ತಾರೆ. ಅಷ್ಟೊಂದು ಕಾನ್ಫಿಡೆನ್ಸ್? ಕೆಲಸ ಮಾಡಿದ್ದಾರೆ ಸರ್, ಇಷ್ಟು ವರ್ಷ ಯಾರು ಮಾಡಿಲ್ಲ, ಅವ್ರು ಮಾಡಿದಾರಲ್ವಾ. ಕೆಲಸ ಇಲ್ಲ, ಯಾವುದೋ ಒಂದು ಸಣ್ಣ ಕೆಲಸ ಸಿಗ್ಬೇಕಂದ್ರೂ ಅವರು ಬೆಂಗಳೂರು ಕಡೆ ಹೋಗಬೇಕು. ಬೆಂಗಳೂರಿಗೂ ನರಸಾಪುರ ಅಲ್ಲೆಲ್ಲಿ ಓಡ್ದಿ ಅಂದ್ರೇ ಅವ್ರಿಗೂ ಫ್ಯಾಮಿಲಿ ನಡ್ಸೋಕ್ಕಾಗೋದು. ಯಾಕಂದರೆ ಬೇರೆ ಏನು ಜಾಬು KGF ಅಲ್ಲಿ ಇಲ್ಲ. ಅದಕ್ಕೂ ಮೇಡಮ್ ಒಂದು ಒಳ್ಳೆಯ ದಾರಿಯನ್ನು ತೋರಿಸಿದ್ದೀನಿ. ಈಗ ಇಂಡಸ್ಟ್ರಿಯಲ್ಲು ಈ ಕಡೆ ರೆಡಿ ಆಗ್ತಾ ಇದೆ. ಅದು ರೆಡಿ ಆಗೋದಲ್ಲಂತೂ ಈ ಕಡೆ ಎಜುಕೇಟೆಡ್ ಓದಿರೋದಂಥ ಹುಡುಗಿಯವ್ರುಗಳಿಗೆ ಇಲ್ಲಿ ಒಂದು ಕೆಲಸಕ್ಕೆ ವ್ಯವಸ್ಥೆ ಆಗುತ್ತೆ ಅಂಥದ್ದು ನಾವು ಒಂದು ಒಳ್ಳೆಯ ಕಾರ್ಯಕ್ರಮವಾಗಿ ನಾನು ಅಂದ್ಕೊಳ್ತೀನಿ. She is the right leader for the KGF. She has to come again and again. Okay, we wish she has to do lot of things and good health, what do you say? Health and success for her. She's doing a lot many things, and there are so many implementations, innovations all she's introducing. Let's see that she's also introducing that KDI, right? Karnataka Housing Board, correct? And also they are planning for the urban development also is there. Okay, for the
mining. So we want to see the success in our tenure time itself. ಇವಾಗ ಸದ್ಯಕ್ಕೆ ನಮಗೆ ಕೊರೋನಾ ಟೈಮಲ್ಲಿ ನಾವು ಅವ್ರಿಗೆ ಒಂದು ಲೆಟ್ರ್ ಕೊಟ್ಟಿವಿ. ಇವಾಗ ಒಂದು 10 ಜನ ನಮ್ಮ ಸೆಟ್ಟಲ್ಲಿ ಇರೋರು 10-15 ಜನ ಇದ್ದೀವಿ. ಆವಾಗ ಹೋಗಿ ಅಲ್ಲಿ ಕೇಳಿದ್ದಕ್ಕೆ ಒಂದು ಲೆಟ್ರ್ ಕೊಡಿ ಅಂತ ಹೇಳಿದ್ರು ಆಫೀಸಲ್ಲಿ. ಅಲ್ಲಿ ಹೋಗಿ ಕೇಳಿದ್ದಕ್ಕೆ ಅವರು ನಮ್ಮ ಲೆಟ್ರ್ ಮಾತ್ರ ತಗೊಂಡು ಅವರು ಸುಮ್ಮನೆ ಬಿಟ್ಟಿಲ್ಲ. KGF ಅಲ್ಲಿ ಒಟ್ಟು ಎಷ್ಟು ಜನ ಇದ್ದೀರಿ ಬ್ಯಾಂಡ್ ಸೆಟ್ ಬಾರಿಸೋರು ಹಂಗಂತ ಕೇಳಿದ್ರು. ಕೇಳಿದ್ಕೆ ನಾವೆಲ್ಲ ಒಂದು 120 ಜನ ಇದ್ದೀವಿ ಮೇಡಮ್ ಹಂಗಂತ ಹೇಳಿದ್ವಿ. 120 ಜನಕ್ಕೆ ನಮಗೆ ಒಂದು ವಾರಕ್ಕೆ ಎಷ್ಟು ಆಗೋದಕ್ಕೆ ಅಷ್ಟಕ್ಕೂ ನಮಗೂ ಅಕ್ಕಿ ಬೇಲ ಗೋಧಿ ಅದು ಇದೆಲ್ಲ ಏನೇನು ಬೇಕು ಒಂದು ಸ್ವಲ್ಪ. ಆವಾಗ ನಮಗೇನು ಬಿಸ್ನೆಸ್ಸೇ ಇಲ್ಲ ಸದ್ಯಕ್ಕೆ, ಏನು ಇದ್ರ ಕೂಡ ಇಲ್ಲ, ಹೆಂಗೆ ರೊಟೇಷನ್ ಮಾಡೋಂಥ ಇಲ್ಲ. ಆವಾಗ ಮೇಡಮ್ ಹತ್ರ ನಾವು ಹೋಗಿ ವಿಚಾರಿಸಿವಿ. ನಮ್ಮದು ಮಾತ್ರ ಚೀಟಿ ಎತ್ಕೊಂಡು ಹೋಗಿ ಕೊಟ್ಟಿವಿ, ಈ ಥರ ನಾವು ಈ ಥರ ಇದ್ದೀವಿ ಅಂತ. ಅವ್ರು ಏನಂದರು ಎಷ್ಟು ಜನ ಇದ್ದೀರಿ ಅಂತ ಹೇಳಿ ಒಂದು 125 ಜನ ಎಲ್ಲ ಏರಿಯಾದಲ್ಲಿ ಇದ್ದೀವಿ ಮೇಡಮ್ ಅಂದರೆ. ಅವ್ರು 125 ಜನಕ್ಕೆ 130 ಟೋಕನ್ ಕೊಟ್ಟರು. ಮುನ್ಸಿಪಾಲ್ಟಿ ಅವಲ್ಲಿ ನಮಗೆ ಬಂದು ಅಲ್ಲಿ ಮುನ್ಸಿಪಾಲ್ಟಿ ಆಫೀಸ್ ಮುಂದುಗಡೆ ಬಂದು ನಮ್ಗೆ ಅಕ್ಕಿ ರಾಗಿ ಅದು ಹಸಿಟ್ಟು. ನೀವು ಹೋಗಿದ್ದು ನಿಮ್ಮ ಬ್ಯಾಂಡಿಗೆ ಮಾತ್ರ ಕೇಳೋಕ್ಕೆ, ಆದ್ರೆ ಅವ್ರು ಇಡೀ KGF ಅಲ್ಲಿ ಯಾರ್ಯಾರು ಬ್ಯಾಂಡ್ ಇದ್ದಾರೆ ಎಲ್ಲರಿಗೂ ಹೆಲ್ಪ್ ಮಾಡ್ತೀನಿ ಅಂದರು. ಆ ಥರ ಹೇಳಿದ್ರು. ನಮ್ಗೆ ಹೋಗಿದ್ದು 10 ಜನ 15 ಜನಕ್ಕೆ ಬೇಕಂತ ಹೇಳಿದ್ದು. ಒಂದು ಅದರ 125 ನಂಬರ್ಸ್ಗೆ ನಮ್ಗೆ ಬಂದು ಹೆಲ್ಪ್ ಮಾಡಿದೆ ಆ ಟೈಮ್ಗೆ. ಅದು ನಮಗೂ ತುಂಬ ಅನುಕೂಲ ಆಯಿತು. ಮೇಡಮ್ಗೂ ನಮಗೆ ಅದೇ ಅವ್ರಿಗೆ ಬಂದು ಒಂದು ಥ್ಯಾಂಕ್ಸ್ ಹೇಳಿ. ಲಾಸ್ಟ್ ಟೈಮ್ ಗೆದ್ದಾಗ ಸಹ ಕೆಲಸ ಮಾಡಿದ್ದಾರೆ. ಮಾಡಿದ್ದಾರೆ ನಮಗೆ. ಅದೇ ಅದು ಈ ಥರ ನಮ್ಗೆ ಹೋಗಿ ಕೇಳಿದ್ರೆ ನಮ್ಗೇನು ಆ ಥರ ಬಂದು ಇದಿಲ್ಲ. ಓಕೆ ಏನೇ ಪ್ರಾಬ್ಲಮ್ ಅಂದರು ಮಸ್ಟ್ ಶೂಟ್ ಮಾಡಿದ್ರು ಅವರು. ಸರ್ ಇವತ್ತು KGF ಅಲ್ಲಿ ಮುಖ್ಯವಾಗಿ ಬೇಕಾಗಿರೋದು ನಮಗೆ ಒಳ್ಳೆ ಎಜುಕೇಷನ್, ಎಂಪ್ಲಾಯ್ಮೆಂಟ್, ಹೆಲ್ತ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್. ಈ 3 ಫ್ಯಾಕ್ಟರ್ಸು ಭಾಳಷ್ಟು ಮುಖ್ಯವಾಗ್ತಾ ಇದೆ. ಇದನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ನಮ್ಮ ಶಾಸಕರಾದಂಥ ರೂಪಾ ಶಶಿಧರ್ ಮೇಡಮ್ ಅವರು ಭಾಳಷ್ಟು ಪ್ರಯತ್ನಗಳು ಪಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಇಲ್ಲಿ KGF ಅಲ್ಲಿ ನಮಗೆ ಪ್ರಮುಖವಾಗಿ 2 ಡಿಗ್ರಿ ಕಾಲೇಜಸ್ ಇದೆ. ಒಂದು ಇಲ್ಲಿ ಪೊಟ್ಟೆಪಲ್ಲಿ ಹತ್ರ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜು ಮತ್ತು ಬಂಗಾರ ತಿರುಪತಿ ಗುಟ್ಟಳ್ಳಿಯಲ್ಲಿ ಒಂದು ಫಸ್ಟ್ ಗ್ರೇಡ್ ಕಾಲೇಜು. ಇವತ್ತು 2 ಕಾಲೇಜಸ್ಗೆ ಸುಮಾರಷ್ಟು ಹಣ ಬಿಡುಗಡೆ ಮಾಡ್ಕೊಂಬಂದು ಸರ್ಕಾರದಿಂದ. ಅದರ ಇನ್ಫ್ರಾಸ್ಟ್ರಕ್ಚರು ನೀವು ಒಂದು ವಿಸಿಟ್ ಹೋಗಿ ನೋಡ್ಕೊಂಬನ್ನಿ ಕಾಲೇಜ್ಗೆ, ಯಾವ ಪ್ರೈವೇಟ್ ಕಾಲೇಜ್ಗೂ ಕಮ್ಮಿ ಇಲ್ಲ. ಆ ಒಂದು ರೇಂಜ್ಗೆ ಇವತ್ತು ಕಾಲೇಜನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಎಜುಕೇಷನ್ಗೆ ಇವತ್ತು ಯುವಕರಿಗೆ ನಾಳಿನ ಭವಿಷ್ಯ, ನಾಳಿನ ಫ್ಯೂಚರ್ ಅವ್ರಿಗೆ ಎಷ್ಟೊಂದು ಹೆಲ್ಪ್ ಮಾಡ್ತಾ ಇದ್ದಾರೆ, ಎಷ್ಟೊಂದು ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ KGF ಅಲ್ಲಿ ಗೌರ್ಮೆಂಟ್ ಕಾಲೇಜಸಲ್ಲಿ ಎಲ್ಲೂ ಬಂದುಬಿಟ್ಟು BCA ಕೋರ್ಸಸ್ ಇರಲಿಲ್ಲ. ನಮ್ಮ ಹುಡುಗರು ಆಫ್ಟರ್ ಸೆಕೆಂಡ್ PUC ಹೂಎವರ್ ವಾಂಟ್ಸ್ ಟು ಪರ್ಸ್ಯೂ ದೇರ್ ಬ್ಯಾಚುಲರ್ಸ್ ಡಿಗ್ರಿ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಅವರು ಕೋಲಾರ ಇಲ್ಲಾಂದರೆ ಎಲ್ಲಾದರೂ ಬೆಂಗಳೂರು ಕಡೆ ಹೋಗಬೇಕಾಗಿತ್ತು. ಈಗ ಕೋಲಾರ ಆ್ಯಂಡ್ ಬೆಂಗಳೂರು ಪ್ರೈವೇಟ್ ಕಾಲೇಜಸಲ್ಲಿ ಒಂದು BSc ಕೋರ್ಸ್ 3 ಇಯರ್ಸ್ ಓದಬೇಕಾದ್ರೆ 5 lakh rupees ಖರ್ಚಾಗುತ್ತೆ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ಮೇಡಮ್ನ ಅಪ್ರೋಚ್ ಮಾಡಿದಾಗ ಇಮಿಡಿಯೇಟಾಗಿ ಈ ಅಕಾಡೆಮಿಕ್ ಇಯರಿಂದ BCA ಕೋರ್ಸನ್ನು ಸ್ಯಾಂಕ್ಷನ್ ಮಾಡ್ಕೊಂಬಂದರು. MSc ಕೋರ್ಸ್ ಸ್ಯಾಂಕ್ಷನ್ ಮಾಡ್ಕೊಂಬಂದಿದ್ದಾರೆ. ಅದ್ರ ಜೊತೆಗೆ ಭಾಳಷ್ಟು ಇಂಪಾರ್ಟೆಂಟ್ ಒಂದು ಥಿಂಗ್, ಇವತ್ತು ಸಿವಿಲ್ ಹಾಸ್ಪಿಟಲ್ ನೋಡ್ಕೊಂಬನ್ನಿ, ಯಾವ ಒಂದು ರೇಂಜ್ಗೆ ಇವತ್ತು ಸಿವಿಲ್ ಹಾಸ್ಪಿಟಲ್ ಬೆಳೆದಿದೆ. ಅದ್ರ ಜೊತೆಗೆ KGF ಅಲ್ಲಿ ಇಂಡಸ್ಟ್ರಿಯಲ್ ಕಾರಿಡಾರ್ ಆಗ್ತಾಯಿದೆ. ಇಂಡಸ್ಟ್ರಿಯಲ್ ಹಬ್ ಆಗಿ ಡಿಕ್ಲೇರ್ ಮಾಡ್ಕೊಂಬಂದರು. ಲಾಸ್ಟ್ ಇಯರು BJP ಗೌರ್ಮೆಂಟ್ ಇತ್ತು. ಆ ಗೌರ್ಮೆಂಟಲ್ಲಿ ಹೋರಾಟ ಮಾಡಿ ಪ್ರತಿಭಟನೆ ಮಾಡಿ ಎಷ್ಟೆಲ್ಲ ಎಫರ್ಟ್ಸ್ ಆಗಿ ಇವತ್ತು ಇಂಡಸ್ಟ್ರಿಯಲ್ ಹಬ್ KGFಗೆ ನಮಗೆ ಡೆವಲಪ್ ಆಗಿದೆ. ಅದಕ್ಕೆ ಒಂದೇ ಒಂದು ಕಾರಣ ನಮ್ಮ ಮೇಡಮ್ ಅವರು. ಈಗ ಮೇಡಮ್ ಅವರು ಯಾವುದೇ ಪಾರ್ಟಿ ಆಗಿರಲಿ, ಮೇಡಮ್ ಅವ್ರು ಯಾರೇ ಆಗಿರಲಿ, ಅವ್ರ ವರ್ಕ್ ಮಾತಾಡುತ್ತೆ. ಒಂದು ವಿಷಯ ಹೇಳಬೇಕಂದ್ರೆ BJP ಆಗಲಿ JDS ಆಗಲಿ ಎಲ್ಲ ಪಾರ್ಟಿಯವರು ಅವ್ರ ವರ್ಕನ್ನು ಲೈಕ್ ಮಾಡ್ತಾ ಇದ್ದಾರೆ. ಅದು ಸತ್ಯ. ಎಲ್ಲ ಪಾರ್ಟಿಯವ್ರಿಗೂ ವರ್ಕು ಮಾಡಿಕೊಡ್ತಾರೆ. ಮೇಡಮ್ ಗೆಲ್ಲೋವರೆಗೂ ಕಾಂಗ್ರೆಸ್ ಪಾರ್ಟಿ, ಗೆದ್ದ ನಂತರ ಎಲ್ಲ ಪಾರ್ಟಿಗೂ MLA ಅಂಥ ಒಂದು MLA ಕೋಲಾರ ಡಿಸ್ಟ್ರಿಕ್ಟಲ್ಲಿ ಫಸ್ಟ್ ಟೈಮ್ ನಮಗೆ ಸಿಕ್ಕಿದ್ದಾರೆ. ಸರ್ ನಮ್ಮ ಶಾಸಕರ ಬಗ್ಗೆ ಹೇಳೋಕ್ಕೆ ಇದೇ ಇಲ್ಲ ಸರ್, ಅಷ್ಟು ಮಾಡಿದ್ದಾರೆ ಸರ್ ನಮ್ಮ MLA ಮೇಡಮ್ಮು. ಸವಲಿ ವಿಧಾನಸೌಧ ಮಾಡಿದ್ದಾರೆ, ಡಬಲ್ ರೋಡು, ಪೈಲಟ್ಸ್ ಬಂಗಾರಪೇಟೆಯಿಂದ ಪೈಲಟ್ಸ್ವರೆಗೂ ಲೈಟ್ಸು, ಮತ್ತು ನಮ್ಮ ಬೆಂಗಳೂರು ರೋಡು, ಅಶೋಕ್ ನಗರ್ ರೋಡು ತುಂಬ ಮಾಡಿದ್ದಾರೆ ಸರ್. 2ನೇ ಸಲ ಗೆದ್ದಿರೋದು? ಹೌದು ಸರ್, ಫಸ್ಟ್ ಸಲನೂ ಮಾಡಿದ್ದಾರೆ, ಸೆಕೆಂಡ್ ಟೈಮ್ನಲ್ಲಿಯೋ ಕೆಲಸ ಮಾಡ್ತಾನೇ ಇದ್ದಾರೆ. ಮೇಡಮ್ ಏನು ಕೆಲಸ ಮಾಡಲ್ಲ ಅಂತ ಹೇಳೋಕ್ಕೆ ಇಲ್ಲ ಸರ್. ಏನಾಗಬೇಕು KGFಗೆ? ಸರ್ ನಮ್ಮ KGFಗೆ ಬಂದೆ ಸರ್, ನಮ್ಮ KGFಗೆ ಇಂಡಸ್ಟ್ರಿಯಲ್ ಬೇಕು ಸರ್. ಅದೋ ಮೇಡಮ್ ಪ್ರಯತ್ನ ಮಾಡಿ ಅದೋ ಮಾಡಿಬಿಟ್ಟಿದ್ದಾರೆ. ಶಾರ್ಟ್ಲಿ ಇದು ಆಗುತ್ತೆ ಸರ್. ಉದ್ಯೋಗಾವಕಾಶ ಇಲ್ಲಿ ಸಿಗುತ್ತೆ, ಬೆಂಗಳೂರಿಗೆ ಹೋಗೋ ಅವಶ್ಯಕತೆ ಇಲ್ಲ. 100% ಆಗುತ್ತೆ ಸರ್. ನಮ್ಮ KGFನಲ್ಲಿಯೇ ಇಂಡಸ್ಟ್ರಿ ಆಗುತ್ತೆ ಸರ್. ಸರ್ ನಮ್ಮ MLA ಹೇಳ್ಬೇಕಂದ್ರೆ ಮಿನಿ ಮಕ್ಕಳಿಗೆ ಹೆಂಗೆ ರಿಲೇಷನ್ನು, ಒಂದು ತಾಯಿ ಇದ್ದಂಗೆ, ಎಲ್ರಿಗೂ ಒಂದು ತಾಯಿ ಒಂದು ಅಕ್ಕ ಆ ಥರ ಒಂದು ರಿಲೇಷನ್ಶಿಪ್ ಮೇಂಟೈನ್ ಮಾಡ್ತಾ ಇದ್ದಾರೆ. ನಮ್ಮ MLA ಅವರು ಬಂದುಬಿಟ್ಟು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಸಣ್ಣ ಪುಟ್ಟ ಡೆವಲಪ್ಮೆಂಟ್ ಅಲ್ಲ, DCC ಕಡೆಯಿಂದ ಲೋನ್ಸ್ ಕೊಟ್ಟಿದ್ದಾರೆ ಸುಮಾರು ಬಡವರು ಮಕ್ಕಳಿಗೆ. ಮತ್ತು ಬಡವರು ಅಂತ ಇಲ್ಲ,
ಏನೋ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಆಗಿರ್ಬೋದು ಅವ್ರಿಗೂ ಸಹ ಲೋನ್ ಕೊಟ್ಟಿದ್ದಾರೆ. ಅದೇ DCC ಮುಖಾಂತರ ಕೊಟ್ಟಿದ್ದಾರೆ. ಮತ್ತು ಇಂದಿರಾ ಕ್ಯಾಂಟೀನು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಈಗ. ಮತ್ತು ಡಬಲ್ ರೋಡ್ಸ್ ಮಾಡ್ತಾ ಇದ್ದಾರೆ. ಸ್ಟ್ರೀಟ್ ಲೈಟ್ಸು ಸುಮಾರು ಸ್ಟ್ರೀಟ್ ಲೈಟ್ಸ್ ಇದ್ದಿಲ್ಲ KGFನಲ್ಲಿ. ಈಗ ನೀವು ನೈಟ್ನಲ್ಲಿ ಒಂದು ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಉರ್ಗೆಮ್ 5 ಲೈಟ್ಸ್ ಕಡೆಯಿಂದ ಉರ್ಗೆಮ್ ಸರ್ಕಲ್ಲು ಮತ್ತು ಆಂಡಸಂಪೇಟ್ ಕಡೆ ಈಗ ಡಬಲ್ ರೋಡ್ ಆಗ್ತಾಯಿದೆ. ಮತ್ತು ಅಲ್ಲಿ ಕೂಡ ಸ್ಟ್ರೀಟ್ ಲೈಟ್ಸ್ ಬರುತ್ತೆ. ಹಂಗೆ ಸ್ಟ್ರೀಟ್ ಲೈಟ್ಸ್ದು ಪ್ರಾಬ್ಲಮ್ ಯಾವುದೂ ಇಲ್ಲ. ಮತ್ತು ನೀರಿನ ಸಮಸ್ಯೆ ಜನಸ್ಪಂದನ ಕಾರ್ಯಕ್ರಮ ಅಂತ ಮಾಡ್ತಾರೆ ಶಾಸಕರು. ಶಾಸಕರೇ ಕೂತ್ಕೊಂಡು ಎಲ್ಲ ಡಿಪಾರ್ಟ್ಮೆಂಟನ್ನು ಕರೆಸ್ಬಿಟ್ಟು ಎಲ್ಲ ಅಫಿಷಿಯಲ್ ಡಿಪಾರ್ಟ್ಮೆಂಟ್ಸ್ನ ಕರೆಸ್ಬಿಟ್ಟು ಒಂದು ದಿನ ಫಿಕ್ಸ್ ಮಾಡಿಬಿಟ್ಟು ಜನಗಳಿಗೆ ಹೇಳ್ಬಿಟ್ಟು ಬಂದು ಅಲ್ಲಿ ಕೂತ್ಕೊಂಡು ಒಬ್ಬೊಬ್ಬರನ್ನ ಕರೆದುಬಿಟ್ಟು ಅವರ ಜನ ಏನು ಕೊರತೆ ಇದೆ ಅದನ್ನು ಭೇಟಿ ನೀಡಿ ಫುಲ್ ಸಾಲ್ವ್ ಮಾಡ್ತಾ ಇದ್ದಾರೆ ನಮ್ಮ ಶಾಸಕರು. KGFಗೆ ಏನು ಸಮಸ್ಯೆನೇ ಇಲ್ವಾ ಹಂಗಾರೆ? ಏನು ಪ್ರಾಬ್ಲಮ್ ಇಲ್ವಾ ಸರ್? ಪ್ರಾಬ್ಲಮ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಏನು ಯಾವುದೋ ಸ್ಪೆಸಿಫೈ ಮಾಡ್ಬೋದಾ ಇಂಥದ್ದೊಂದು ಆಗಬೇಕು ಇಲ್ಲಿ ಅಂತ? ಸರ್ ಸ್ಪೆಸಿಫೈ ಅಂತ ಮಾಡೋದಕ್ಕೆ ಏನೂ ಇಲ್ಲ. ಆಲ್ಮೋಸ್ಟ್ ಅವರು ಮಾಡ್ತಾ ಇದ್ದಾರೆ, ಮಾಡಿದ್ದಾರೆ ಆಲ್ಮೋಸ್ಟ್. ಈಗ ಹಾಸ್ಪಿಟ್ಲು ಹೊಸ ಬಿಲ್ಡಿಂಗ್ ಇನಾಗ್ರೇಷನ್ ಮಾಡಿದ್ರು, ಡೆವಲಪ್ಮೆಂಟ್ ಮಾಡಿದ್ದಾರೆ. ಮತ್ತು ಇಂದಿರಾ ಕ್ಯಾಂಟೀನು ಮತ್ತು ಮಿನಿ ವಿಧಾನಸೌಧ ಸರ್, ಮಿನಿ ತಾಲೂಕು ಆಫೀಸು ಓಪನ್ ಮಾಡಿದ್ದಾರೆ ಕ್ಷೇತ್ರದಲ್ಲಿ. ಮತ್ತು ರಿಜಿಸ್ಟ್ರೇಷನ್ ಎಲ್ಲ ನಾವು ಬಂಗಾರಪೇಟೆಗೆ ಹೋಗಬೇಕಾಗಿತ್ತು. ಏನಾದರೂ ಮ್ಯಾರೇಜ್ ರಿಜಿಸ್ಟ್ರೇಷನ್ ಇರಲಿ, ಸೈಟ್ ರಿಜಿಸ್ಟ್ರೇಷನ್ ಇರಲಿ, ಅದು ಬಂದುಬಿಟ್ಟು ನಮ್ಮ ಜನಗೆ ಕಷ್ಟ ಅಂತ ಶಾಸಕರು ಅಂದ್ಕೊಂಡು ಮತ್ತು ಅವರು ಪ್ರಯತ್ನ ಮಾಡಿಬಿಟ್ಟು KGF ತಾಲೂಕು ಆಫೀಸ್ನಲ್ಲಿ ಆಗಬೇಕಂತ ಒಂದು ಮಿನಿ ತಾಲೂಕು ಆಡಳಿತ ಕಚೇರಿನ ಕಟ್ಬಿಟ್ಟು ಅಲ್ಲಿ ಮಾಡಿಸ್ತಾ ಇದ್ದಾರೆ. ಎಲ್ರಿಗೂ ಅನುಕೂಲ ಆಗ್ತಾಯಿದೆ. ಮತ್ತು ಏನೇ ಒಂದು ಸಮಸ್ಯೆ ಶಾಸಕರ ಹತ್ರ ನಾವು ಹೋಗಿದ್ರೆ ಕೂಡ ಇಮ್ಮಿಡಿಯೇಟ್ ರೆಸ್ಪಾನ್ಸ್ ಮಾಡ್ತಾರೆ ಸರ್. ನಮಗೆ ಏನು ವೆಯ್ಟ್ ಮಾಡಲ್ಲ ಶಾಸಕರು, ಇಲ್ಲ ಅಂತ ಒಂದು ಮಾತು ಕೊಡಲ್ಲ. She is doing lots of works. She is an iron lady to the KGF because she bought Vidhan Sauda, industrial hub. She bought industrial hubs and ಹಾಸ್ಪಿಟಲ್ ಇಲ್ಲ KGF ಅಲ್ಲಿ ಪ್ರಾಪರ್ ಆಗಿ ಸಿವಿಲ್ ಹಾಸ್ಪಿಟಲ್ ಇಲ್ಲ. ಸಿವಿಲ್ ಹಾಸ್ಪಿಟಲ್ ಇದ್ರೂ ಕೂಡ ಅದರಲ್ಲಿ ಸುಮಾರು ಜನ ವರ್ಕ್ ಮಾಡ್ತಾ ಇಲ್ಲ. ಬಟ್ ಆಫ್ಟರ್ ಡಾಕ್ಟರ್ ಇಲ್ಲ. ಆಫ್ಟರ್ ಮೇಡಮ್ she bought civil hospital, new building here. Many works she have done here. Lots of works because she called as an iron lady to the KGF because of her work. ನಿಮ್ಮ ಪ್ರಕಾರ KGF ಅಲ್ಲಿ ಇನ್ನೂ ಆಗಬೇಕಾಗಿರೋ ಕೆಲಸಗಳೇನು ನಿಮ್ಮ ಪ್ರಕಾರ? She is doing all the works. She knows everything because she is well educated enough to do all the works. She is not leaving any work at KGF. She is more educated and brave lady. She is doing all the works. ಖಂಡಿತವಾಗುತ್ತೆ. ಯಾಕಂದರೆ ಲಾಸ್ಟ್ ಟೈಮ್ ಮೇಡಮು ಬೇರೆಯವರು ಇದ್ರೂ ಸರ್ಕಾರ ಅವರಲ್ಲಿ ಹೋಗಿ ಏನೇನು ಬೇಕೋ ಅನುಕೂಲ KGFಗೆಲ್ಲ ತೊಗೊಂಬಂದಿದ್ದಾರೆ. ಮತ್ತು ಇಲ್ಲ ಅಂದರೆ ಇವಾಗ ಇವ್ರ ಸರ್ಕಾರ ಅಂದರೆ ಇನ್ನೂ ಜಾಸ್ತಿ ತೊಗೊಂಬರ್ತಾರೆ. ಇನ್ನೂ ನಮ್ಮದು ಡೆವಲಪೇ ಆಗುತ್ತೆ. ಇನ್ನೂ ನೀವು 5 ಇಯರ್ಸಲ್ಲಿ ನೋಡಿ ನಮಗೆ ಸುಮಾರು 900 ಜೇಕಸ್ ಏನು ಇಂಡಸ್ಟ್ರಿಯಲ್ ಬರ್ತಿದೆ. ಯಾರಿಂದ ಬರ್ತಿದೆ? ನಮ್ಮ ಮೇಡಮಿಂದನೇ ಬರ್ತಿದೆ. ಅವರು ಏನು ಕ್ರಮ ತಗೊಂಡಿಲ್ಲ ಅಂದರೆ ಇದಾಗ್ತಾ ಇಲ್ಲ. ನೀವು ವಿದ್ಯಾವಂತರಾಗಿ ಅಥವಾ ಜನಸಾಮಾನ್ಯರಲ್ಲಿ ಅನುಕೂಲಸ್ಥರಾಗಿ ಕಾಣಿಸ್ತೀರಾ. ಹಾಗಾಗಿ ನಾನು ನಿಮ್ಗೆ ಕೇಳೋ ಪ್ರಶ್ನೆ, ಮುನಿಯಪ್ಪ ಅವ್ರ ಮಗಳು ಅನ್ನೋ ಕಾರಣಕ್ಕೆ ಗೆಲ್ತಾರ ಅಥವಾ ರೂಪಕಲಾ ಅವರೇ ನಿಜಕ್ಕೂ ಕೆಲಸ ಮಾಡ್ತಿದ್ದಾರೆ? ಸರ್ ಮುನಿಯಪ್ಪ ಮಗು ಅಂತಾನೆ ಫಸ್ಟು ಮೇಡಮ್ ಬಂದಿರೋದು. ಇಲ್ಲ ಅಂದರೆ ಮೇಡಮ್ ಎಲ್ಲಿ ಅಂತ ಗೊತ್ತಿಲ್ಲ. ಸುಲಭವಾಗಿ ಬಂದಿಲ್ಲ. ಅವ್ರಿಗೂ ಟಿಕೆಟ್ ಕೊಡೋಕೆ ತುಂಬ ಆಟ ಆಡಿಸಿದ್ದಾರೆ. ಅವರು ನನ್ನ ಪ್ರಕಾರ 2008 ಅಥವಾ 10 ಇಲ್ಲಿ ವರ್ಕ್ ಮಾಡ್ತಿದ್ದಾರೆ. 13 ಅವ್ರಿಗೆ ಕೊಡಲಿಲ್ಲ, 18 ಕೊಟ್ಟಿದ್ದು. ಸಾರು ಮಾಡಿದ್ದಾರೆ. ಅಷ್ಟಂದರೆ ಇಷ್ಟೊಂದು ಅವ್ರಿಗೆ ಎಲ್ಲರಿಗೂ ಅವರು ಏನೇನು ಮಾಡಿದ್ದಾರೆ ಅಂತ ಅಭಿವೃದ್ಧಿ ಹೇಳೋಕ್ಕೆ ಆವಾಗ ಟೈಮ್ ಇಲ್ಲ. ಯಾರೂ ಅದು ರೀಚ್ ಮಾಡೋಕ್ಕೆ ಹೆಲ್ಪ್ ಮಾಡಿಲ್ಲ ಸರ್ಗೆ. ಅಂದರೆ ಅವ್ರ ಮುಖಾಂತರನೇ ಮೇಡಮ್ದು. ಅಂದರೆ ಮೇಡಮು ಚೆನ್ನಾಗಿ ಮಾಡ್ತಾರೆ. ಈಗ ರೂಪಕಲಾ ಅವ್ರಿಗೆ ರೂಪಕಲಾ ಮುನಿಯಪ್ಪ ಅಥವಾ ರೂಪಕಲಾ ಶಶಿಧರ್ ಅನ್ನೋದಕ್ಕಿಂತ ಅವರೇ ದೊಡ್ಡ ಶಕ್ತಿಯಾಗಿ ಬೆಳೆದಿದ್ದಾರೆ. ಹೌದು, ನಿಜ 100%. ನಮಗೆಲ್ಲ ನಾನು ಮೇಡಮ್ ಇದು ಅದಂತಲ್ಲ, ಮೇಡಮ್ ಏನು ಹೇಳ್ತಾರೋ ಆ ಪಕ್ಷ, ನಾನು ಈ ಪಕ್ಷ ಆ ಪಕ್ಷ ಅಂತಲ್ಲ. ನಾವು ಯಾವುದಕ್ಕೆ ಎಲೆಕ್ಷನ್ಗೆ ಪಾರ್ಟಿಗೆ ಹೋಗ್ತಿಲ್ಲ. ಹೋಗಿ ಮಹಿಳೆಯರಾಗಿ ಅವ್ರನ್ನ ಹೋದರೆ ರೆಸ್ಪಾನ್ಸ್ ಕೊಡೋದಂತ ಇದೆ. ನಾವು ನೋಡ್ತಾ ಇರ್ಬೋದು KGF ಜನ ಮುಕ್ಕಾಲು ಜನ ನಿಯರ್ಲಿ 75% ಆಫ್ ಪಾಪ್ಯುಲೇಷನ್ ಎಜುಕೇಟೆಡ್ ಇದ್ದಾರೆ. ಎಜುಕೇಟೆಡ್ ವೋಟರ್ ಪಲ್ಸು, ಅವರ ವೋಟಿಂಗ್ ಟೆಂಡೆನ್ಸಿ, ವೋಟಿಂಗ್ ಪ್ಯಾಟ್ರನ್ನು ಯಾವ ರೀತಿ ಇರುತ್ತೆ ಅಂತ ತಮಗೂ ಗೊತ್ತಿದೆ ಮಾಧ್ಯಮದವ್ರಿಗೆ. ಎಜುಕೇಟೆಡ್ ಅವರು ದೇ ಡೋಂಟ್ ಗೆಟ್ ಬೌಂಡೆಡ್ ಫಾರ್ ಎನಿ, ಯಾಗ ಏನೋ ಮಾತಾಡ್ತಾರೆ ರಿಲಿಜಿಯಸ್ ಮೇಲೇನೋ ಧರ್ಮದ ಆಧಾರದ ಮೇಲೇನೋ ವೋಟ್ ಎಲ್ಲ ಹಾಕಲ್ಲ. ಅವ್ರು ವೋಟ್ ಹಾಕೋದು ಬರೀ ಡೆವಲಪ್ಮೆಂಟ್ಗೆ ಮಾತ್ರನೇ. ಅದಕ್ಕೆ ನಿದರ್ಶನ MLA ಎಲೆಕ್ಷನ್ ಮೇಡಮ್ ತೊಗೊಂಡಿರೋ ವೋಟು, MP ಎಲೆಕ್ಷನಲ್ಲಿ ಮೇಡಮ್ ಕೊಡಿಸಿರೋ ವೋಟು, ಬೇರೆ ಏನೂ ಇಲ್ಲ. ಮತ್ತೆ ಮರು ಆಯ್ಕೆ ಆಗಬೇಕು ಅಂತ ಅಂತೀರಾ? ಮರು ಆಯ್ಕೆ ಆಗಬೇಕಂತಲ್ಲ, ಖಂಡಿತ ಜನ ಮನ್ಸು ಮಾಡಿ 3rd ಟೈಮು ಮೇಡಮ್ ಅವ್ರನ್ನ MLA ಮಾಡೇ ಮಾಡ್ತಾರೆ.
ಮೇಡಮ್ ಅವರು ಖಂಡಿತ ಈ ಒಂದು ಕ್ಷೇತ್ರದಲ್ಲಿ ಎಲ್ಲಿಯವರೆಗೂ KGF ಬೆಂಗಳೂರು ರೇಂಜ್ಗಿಲ್ಲ ಅಂದ್ರೂ ಒಂದು ಮಾಡ್ರೇಟ್ ರೇಂಜ್ಗೆ ಡೆವಲಪ್ ಆಗುತ್ತೋ ಅಲ್ಲಿವರೆಗೂ ಈ ಊರಲ್ಲಿ MLA ಆಗಿರ್ತಾರೆ, ಜನ ಕೈ ಬಿಡೋದಿಲ್ಲ. ಕೊನೆಯದಾಗಿ ಆಯ್ತಾ, ನಾನು ಕೂಡ ಹೆಚ್ಚಿನ ಸಮಯನ ತೆಗೆದುಕೊಳ್ಳಲ್ಲ, ನಿಮ್ಮ ಕ್ಷೇತ್ರದ ಮತದಾರರಿಗೆ ಕನೆಕ್ಟ್ ಕರ್ನಾಟಕದ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನನ್ನ ಕ್ಷೇತ್ರದ ಜನತೆಗೆ ನಾನು ಮನಸ್ಫೂರ್ತಿಯಾಗಿ ಹೃದಯಪೂರ್ವಕವಾಗಿ ಸ್ಪಂದಿಸುವಂಥ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಒಂದು ಹೆಣ್ಮಗುನ ರಾಜಕಾರಣದಲ್ಲಿ ಯಾವ್ಯಾವ ರೀತಿ ನೋಡಿದ್ರು ಕೂಡ ನನ್ನ ಜನತೆ ನನಗೆ ತಾಯಿ ತಂದೆ ಸ್ಥಾನದಲ್ಲಿ ನಿಂತಿದ್ದಾರೆ. ಈ ಕ್ಷೇತ್ರದ ಜನ ತಂದೆ ತಾಯಿ ಸ್ಥಾನದಲ್ಲಿ ನಿಂತಿದ್ದಾರೆ ಅಂತ ನಾನು ಮನಸ್ಫೂರ್ತಿಯಾಗಿ ಅವ್ರನ್ನ ಅಭಿನಂದಿಸ್ತೀನಿ. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ. ಅವ್ರ ಮನಸ್ಸಿಗೆ ಗೌರವ ಕೊಡಬೇಕು ಅಂದರೆ, ಕ್ಷೇತ್ರದ ಜನತೆಗೆ ಗೌರವ ಕೊಡಬೇಕಂದ್ರೆ ಇನ್ನೂ ಹೆಚ್ಚಿನ ಸೇವೆ ಮಾಡಬೇಕು. ನಾನು ಅವ್ರನ್ನ ಗುರ್ತಿಸ್ಕೊಂಡು ಸೇವೆ ಮಾಡಬೇಕು. ಅವರಿಗೆ ಏನು ಮನಸ್ಸಲ್ಲಿದೆ ಆ ನಿರೀಕ್ಷೆಗೆ ಮೀರಿ ನಾನು ಕೆಲಸ ಮಾಡೋ ಅಂಥ ಹೆಣ್ಮಗು ನಾನು ಆಗಬೇಕು ಅಂತ ನನ್ನ ಕಳಕಳಿ ಇದೆ ಅವ್ರ ಬಗ್ಗೆ, ಕ್ಷೇತ್ರದ ಜನತೆ ಬಗ್ಗೆ. ಆ ಮನೆ ಹೆಣ್ಮಗು ಆಗಿ, ತಂಗಿ ಆಗಿ, ಅಕ್ಕ ಆಗಿ, ಮಗಳಾಗಿ ಸೇವೆ ಮಾಡ್ಕೊಂಬರ್ಬೇಕು. ಕೊನೆಯ ಆಪ್ಷನ್ ಅಂದಾಗ ಅವತ್ತು ನಾನು ರಾಜಕಾರಣಿ ಅಂದರೆ ತಪ್ಪು ಅನ್ಸ್ಕೊಳ್ಳಲ್ಲ. ಅದಕ್ಕೆ ಮುಂಚೆ ದಿನಗಳೆಲ್ಲನೂ ಕೂಡ ಪ್ರತಿಯೊಂದು ದಿನಾನು 5 ವರ್ಷ ಅವಕಾಶ ಕೊಟ್ಟಿರ್ತಾರೆ. 5 ವರ್ಷದಲ್ಲಿ 1 ದಿನ ಮಾತ್ರ ರಾಜಕಾರಣಿ ಆಗಿರ್ತಾಳೆ ರೂಪ. ಮಿಕ್ಕಿದ ಎಲ್ಲ ದಿನಾನು ಕೂಡ ಅವಳು ಕ್ಷೇತ್ರದ ಮಗಳಾಗಿ, ತಂಗಿಯಾಗಿ, ಹೆಣ್ಮಗು ಆಗಿ, ತಾಯಿಯಾಗಿ ನಾನು ನಡ್ಕೊಳ್ಳೋವಂಥ ಭಾವನೆನ ಬೆಳೆಸ್ಕೊಂಡಿದ್ದೀನಿ. ಅದಕ್ಕೆ ಜನ ನನ್ನನ್ನು ಒಪ್ಕೊಂಡಿದ್ದಾರೆ ಅಂತ ನನ್ನ ನಂಬಿಕೆ. ಎನಿವೆ, ತುಂಬ ಖುಷಿ ಆಯಿತು. ಬ್ಯುಸಿ ಸ್ಕೆಡ್ಯೂಲಲ್ಲಿ ನಮ್ಗೊಂದು ಅವಕಾಶ ಮಾಡಿಕೊಟ್ರಿ. ಸೆಷನ್ಗೆ ಹೋಗಕ್ಕೆ ರೆಡಿ ಆಗಬೇಕು. ಏನು ನಮ್ಮ ಉದ್ದೇಶ ಇಷ್ಟೇ, ಶಾಸಕರು ಅಂದ ತಕ್ಷಣ ಜನ ತಿಳ್ಕೊಳ್ಳೋದೇ ಬೇರೆ, ಅವ್ರಿಗೂ ಸವಾಲಿರುತ್ತೆ, ಅವ್ರಿಗೂ ವೈಯಕ್ತಿಕ ಜೀವನ ಇರುತ್ತೆ. ಎಷ್ಟು ಚೆನ್ನಾಗಿ ಹೇಳಿದ್ರಿ ಅಂದರೆ, ಭವಿಷ್ಯದ KGF ನನ್ನ ತಲೆಗೆ ಬರ್ತಾ ಇದೆ. ಬೆಂಗಳೂರಿಂದ ಕೆಲಸಕ್ಕೆ KGF ಇಂದ ಹೋಗೋರು ಮತ್ತೆ KGF ಬರೋಂಗಾಗಬೇಕು. ಎಷ್ಟು ಸರಳವಾಗಿ ಪ್ಲಾನ್ ಇದೆ ಅಂದರೆ, ನಿಜಕ್ಕೂ ಇಂಪ್ಲಿಮೆಂಟ್ ಆಗಲಿ, ಎಲ್ಲ ಒಳ್ಳೇದಾಗ್ಲಿ, ಸರ್ಕಾರದಿಂದಲೂ ಅನುದಾನ ಸಿಗ್ಲಿ, ಗ್ಯಾರಂಟಿ ಯಶಸ್ಸು ಕಂಡಿದೆ, ಎಲ್ಲ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನಿಜಕ್ಕೂ ಖುಷಿ ವಿಚಾರ. ಸರಳತೆಗೆ ಮತ್ತೊಂದು ಹೆಸರು ಅಂತ ಹೇಳ್ಬೋದು. ಜನಪ್ರತಿನಿಧಿಗಳಲ್ಲಿ ವಿಶೇಷವಾಗಿ ತುಂಬಾನೇ ರೇರ್ ಆಗಿ ರಾಜಕೀಯದಲ್ಲಿ ಕಂಡು ಬರುವಂತ ಗುಣ, ಅದನ್ನ ನಾನು ಇವರಲ್ಲಿ ನೋಡಿದ್ವಿ. ರೂಪಕಲಾ ಮೇಡಮ್, ಮುನಿಯಪ್ಪ ಅವ್ರ ಮಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರೇ ಈಗ ಅತಿ ದೊಡ್ಡ ಶಕ್ತಿಯಾಗಿ ಬೆಳೆದಿದ್ದಾರೆ. ಕನಸಿನ KGF ಏನು ಅನ್ನೋದು ನಿಮಗೆ ಕೂಡ ಕಾಣಿಸ್ತಾ ಇದೆ. ಸಂಪೂರ್ಣ ಸಂದೇಶವನ್ನು ನೋಡಿದ್ರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಕ್ಷೇತ್ರದಲ್ಲಿ, ನಿಮ್ಮ ಕ್ಷೇತ್ರದ ಯಾವುದೇ ಬೂತ್ ಮಟ್ಟದಲ್ಲಾಗಿರ್ಬೋದು, ಏನಾರು ಅಭಿವೃದ್ಧಿ ಕೆಲಸ ಆಗ್ಬೇಕಂದ್ರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ನಾವು ಅದನ್ನ ಮೇಡಮಿಗೆ ತಿಳಿಸ್ತೀವಿ, ಅವರು ಕೂಡ ಅದನ್ನ ನೋಡ್ತಾರೆ. ಇದೇ ಇವತ್ತಿನ ವಿಶೇಷ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.